ಹೆಲ್ಲೋ ಹಾಯ್ ನಮಸ್ಕಾರ ಮಕ್ಕಳೇ. ಇಂದಿನ ಕ್ಲಾಸನ್ನು ನೀವು ಪೂರ್ತಿ ನೋಡಿದ್ದೇ ಆದರೆ ಇಂಡಿಯಾ ನ್ಯಾಚುರಲ್ ಡಿಸಾಸ್ಟರ್ಸ್, ಭಾರತದ ನಿಸರ್ಗ ವಿಕೋಪಗಳು, ಈ ಪಾಠದಿಂದ ಯಾವುದೇ ಕ್ವಶನ್ ಬಂದರೂ ಸಹ ನೀವು ಮಿಸ್ ಮಾಡಲ್ಲ. ಹಾಗಾದರೆ ಇನ್ಯಾಕ್ ತಡ, ಬನ್ನಿ ಆರಂಭಿಸೋಣ ಇವತ್ತಿನ ಕ್ಲಾಸನ್ನು. SSLC ಎಕ್ಸಾಮ್ನಲ್ಲಿ ಈ ಚಾಪ್ಟರ್ನಿಂದ 4 ಮಾರ್ಕ್ಸ್ವರೆಗೆ ಬರಬಹುದು. ಹೇಗೆ ಬರುತ್ತೆ? 3 ಮಾರ್ಕ್ಸ್ನ ಕ್ವಶನ್ ಬರ್ಬೋದು, ಹಾಗೆ 4 ಮಾರ್ಕ್ಸ್ನ ಕ್ವಶನ್ ಸಹ ಬರಬಹುದಾಗಿದೆ. ಇದರಿಂದ 1 or 2 ಮಾರ್ಕ್ಸ್ನ ಕ್ವಶನ್ಸ್ಗಳು ಬರೋ ಸಾಧ್ಯತೆ ಬಹಳಷ್ಟು ಕಡಿಮೆ ಇದೆ ಅನ್ಬೋದು. ಎಂದಿನಂತೆ ನಮ್ಮ ಚಾಪ್ಟರ್ ತತ್ವ ಇರುತ್ತೆ, ಮಾರ್ಕ್ಸ್ ಒಂದು ಕಡೆ, ಆದರೆ ಅದರ ಜೊತೆಗೆ ಈ ಚಾಪ್ಟರ್ನಿಂದ ನಮ್ಮ ಜೀವನದಲ್ಲಿ ನಾವು ಏನು ತಿಳ್ಕೊಳ್ತೇವೆ ಅದು ಸಹ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಇದರಲ್ಲಿ ನಾವು ಒಂದು ಚಾಪ್ಟರ್ನ ಓವರ್ವ್ಯೂ ಅನ್ನು ಕೊಡ್ತೇವೆ, ಹಾಗೆ ನಮ್ಮ ಜೀವನದ ಮೇಲೆ ಆಗುವಂಥ ಇಂಪ್ಯಾಕ್ಟನ್ನು ಸಹ ತಿಳಿಸ್ತೇವೆ. ಓಕೆ, ಒಂದು ಸ್ಟೋರಿ ಇದೆ, ಸಿಂಪಲ್ ಸ್ಟೋರಿ. 2 ಹಳ್ಳಿಗಳಿರುತ್ತೆ. ಒಂದು ಹಳ್ಳಿ ಹೆಸರು ಸುರಕ್ಷಾ, ಮತ್ತೊಂದು ಹಳ್ಳಿ ಹೆಸರು ನಿರ್ಲಕ್ಷ್ಯ. ಓಕೆ, ಹೀಗಿರಬೇಕಾದ್ರೆ 2 ಹಳ್ಳಿಗಳು ಅಕ್ಕಪಕ್ಕದಲ್ಲೇ ಇರುತ್ತೆ. ಗೌರ್ಮೆಂಟ್ ಒಂದು ವಾರ್ನಿಂಗ್ ಕೊಡುತ್ತೆ. ಏನು ವಾರ್ನಿಂಗ್ ಕೊಡುತ್ತೆ? ಸಿಕ್ಕಾಪಟ್ಟೆ ಮಳೆ ಆಗೋದಿದೆ, ಇದರಿಂದ ಪ್ರವಾಹ ಬಂದರೂ ಬರ್ಬೋದು, ಹೀಗಾಗಿ ನೀವು ಹಳ್ಳಿಯನ್ನು ಖಾಲಿ ಮಾಡಿ, ಅಲ್ಲೇ ಒಂದು ಬೆಟ್ಟ ಇದೆ, ಆ ಬೆಟ್ಟದ ಮೇಲೆ ಕೂತ್ಕೊಳ್ಳಿ ಅಂತ ಎಲ್ಲ ಜನರಿಗೆ ಆರ್ಡರ್ ಮಾಡುತ್ತೆ. ಬೆಟ್ಟದ ಮೇಲೆ ಹೋಗಿ, ನಿಮ್ಮ ಹತ್ರ ಏನೇನು ಆಹಾರ ಇದೆ ಅದನ್ನೆಲ್ಲ ತೆಗೆದುಕೊಂಡು ಹೋಗಿ, ನೀರಿದ್ದರೆ ವಾಟರ್ ಬಾಟಲನ್ನು ತೆಗೆದುಕೊಂಡು ಹೋಗಿ, ಹಾಗೆ ಮೆಡಿಸಿನ್ ಇದ್ದರೆ ಅದನ್ನು ತೆಗೆದುಕೊಂಡು ಹೋಗಿ ಅಂತ ಗೌರ್ಮೆಂಟ್ ಆರ್ಡರ್ ಕೊಡುತ್ತೆ. ಸುರಕ್ಷಾ ಏನು ಮಾಡುತ್ತೆ? ಗೌರ್ಮೆಂಟ್ ಆರ್ಡರನ್ನು ಪಾಲಿಸುತ್ತೆ. ಅದು ಈ ಬೆಟ್ಟದ ಮೇಲೆ ಹೋಗುತ್ತೆ, ತನ್ನ ಕಡೆಯಿಂದ ಇರುವಂತಹ ಎಲ್ಲ ಆಹಾರ ಎಲ್ಲವನ್ನ ತೆಗೆದುಕೊಂಡು ಹೋಗುತ್ತೆ. ಅದೇ ನಿರ್ಲಕ್ಷ್ಯ ಏನು ಮಾಡುತ್ತೆ? ಏನು ಗೌರ್ಮೆಂಟ್ ಎಲ್ಲ ಸುಳ್ಳೇ ಹೇಳುತ್ತೆ, ಏನೂ ಆಗೋದಿಲ್ಲ ಅಂತ ಹಾಗೆ ಕೂತ್ಕೊಂಡ್ಬಿಡುತ್ತೆ. ಅದಾದಮೇಲೆ ಜೋರು ಮಳೆ ಬರುತ್ತೆ, ಪ್ರವಾಹ ಬಂದ್ಬಿಡತ್ತೆ. ಪ್ರವಾಹ ಬಂದಮೇಲೆ ಏನಾಗುತ್ತೆ? ನಿರ್ಲಕ್ಷ್ಯನೇ ಉಳಿಯೋದಿಲ್ಲ, ಪೂರ್ತಿ ಹಳ್ಳಿನೇ ಕೊಚ್ಕೊಂಡು ಹೋಗ್ಬಿಡುತ್ತೆ. ಸೊ ಇದರಿಂದ ಅರ್ಥ ಆಗ್ಬೋದು ಎಷ್ಟು ಇಂಪಾರ್ಟೆಂಟು ಗೌರ್ಮೆಂಟ್ನ ಆರ್ಡರ್ಸ್ ಇರ್ಬೋದು, ಹಾಗೆ ಈ ಮೇಜರ್ಸ್ ಏನು ತೆಗೆದುಕೊಂಡಿದ್ರು ಅವುಗಳನ್ನ ಪಾಲಿಸೋದಿರ್ಬೋದು. ಸೊ ಈ ಚಾಪ್ಟರ್ನಲ್ಲೂ ಸಹ ನಾವು ಯಾವುದೇ ಒಂದು ನಿಸರ್ಗ ವಿಕೋಪ ಆದರೂ ಹೇಗೆ ಬದುಕಬೇಕು, ಪ್ರಿವೆಂಟಿವ್ ಮೆಜರ್ಸನ್ನು ತಿಳ್ಕೊಳ್ತೇವೆ, ಅವು ಯಾಕೆ ಆಗ್ತಾ ಇವೆ ಅನ್ನೋದನ್ನು ತಿಳ್ಕೊಳ್ತೇವೆ, ಹಾಗೆ ಆಗ್ತಾ ಇದ್ದರೆ ಹೇಗೆ ತಡೆಗಟ್ಟಬೇಕು ಅನ್ನೋದನ್ನು ಸಹ ತಿಳ್ಕೊಳ್ತೇವೆ. ತಡೆಗಟ್ಟೋದು ಚಾನ್ಸಸ್ ಬಹಳ ಕಡಿಮೆ, ಏಕೆಂದರೆ ನಿಸರ್ಗ ವಿಕೋಪ ನ್ಯಾಚುರಲಿ ಆಗ್ತಾ ಇರೋದು, ಮನುಷ್ಯನ ಕೈವಾಡ ಅಷ್ಟಿರಲ್ಲ, ಇಂಡೈರೆಕ್ಟ್ಲಿ ಇದೆ ಬಹಳಷ್ಟು. ಆದರೂ ಸಹ ಮನುಷ್ಯ ಹೇಗೆ ಸುರಕ್ಷತಾ ಕ್ರಮಗಳನ್ನ ವಹಿಸಬೇಕು ಅನ್ನೋದನ್ನು ತಿಳ್ಕೊಳ್ತೇವೆ. ಆಸಮ್, ನಮ್ಮ ಜೀವನಕ್ಕಂತೂ ಬಹಳಷ್ಟು ಉಪಾಯಕಾರಿಯಾಗಿರುವಂತಹ ಪಾಠ. ನಿಮಗೆ ಚಾಪ್ಟರ್ ತತ್ವ ಹೇಗನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಓಕೆ, ಸೊ ಯಾವ ಟಾಪಿಕ್ಸ್ಗಳನ್ನ ಕವರ್ ಮಾಡ್ತಾ ಇದ್ದೇವೆ? ನ್ಯಾಚುರಲ್ ಡಿಸಾಸ್ಟರ್ಸ್, ನೈಸರ್ಗಿಕ ವಿಪತ್ತು ಅಂದ್ರೇನು, ಡೆಫಿನೇಷನ್, ವ್ಯಾಖ್ಯಾನ ಮತ್ತು ಟೈಪ್ಸ್, ವಿಧಗಳನ್ನ ತಿಳ್ಕೊಳ್ತೇವೆ. ಈ ನ್ಯಾಚುರಲ್ ಡಿಸಾಸ್ಟರ್ಸ್ಗಳಲ್ಲಿ ಒಟ್ಟು ಮುಖ್ಯವಾಗಿ 5 ಇವೆ. ಸೈಕ್ಲೋನ್ಸ್, ಚಂಡಮಾರುತ, ಫ್ಲಡ್ಸ್, ಪ್ರವಾಹ, ಲ್ಯಾಂಡ್ಸ್ಲೈಡ್ಸ್, ಭೂಕುಸಿತ, ಕೋಸ್ಟಲ್ ಇರೋಸನ್, ಕಡಲ ಕೊರೆತ ಅಥವಾ ಕರಾವಳಿ ಸವೆತ ಅಂತ ಕರಿತೇವೆ, ಅರ್ಥ್ಕ್ವೇಕ್ಸ್, ಭೂಕಂಪ, ಇವುಗಳ ಬಗ್ಗೆ ತಿಳ್ಕೊಳ್ತೇವೆ. ಏನೇನು ತಿಳ್ಕೊಳ್ತೇವೆ? ಇವು ಏಕಾಗುತ್ತೆ, ಹಾಗೆ ಇವುಗಳನ್ನ ನಾವು ಏನು ಇಫೆಕ್ಟ್ಸ್ ಆಗ್ತಾ ಇದೆ, ಇವುಗಳಿಂದ ಹೇಗೆ ಬಚಾವಾಗಬೇಕು ಬಂದಾಗ. ಸೊ ಕಾಸಸ್ಸು, ಇಫೆಕ್ಟ್ಸು, ಮೆಜರ್ಸು, ಇವುಗಳ ಬಗ್ಗೆ ತಿಳ್ಕೊಳ್ತೇವೆ. ಹಾಗೆ ಈ 5ಕ್ಕೂ ಕಾಮನ್ ಆಗಿ ಸ್ವಲ್ಪ ಕಾಸಸ್ ಇವೆ, ಇಫೆಕ್ಟ್ಸ್ ಇವೆ, ಪ್ರಿವೆಂಟಿವ್ ಮೆಜರ್ಸ್ ಇವೆ, ಅವುಗಳನ್ನು ಸಹ ತಿಳ್ಕೊಳ್ತೇವೆ. ಕಂಪ್ಯಾರಿಸನ್ ಮಾಡಿ ಈಸಿಯಾಗಿ ಅರ್ಥ ಮಾಡ್ಕೊಳ್ಬಹುದು. ಕೊನೆಯಲ್ಲಿ ಎಂದಿನಂತೆ PYQs ಇರುತ್ತೆ. ನಾವು ಲೈನ್ ಬೈ ಲೈನ್ ಚಾಪ್ಟರನ್ನು ಕವರ್ ಮಾಡ್ತಾ ಇಲ್ಲ. ಯಾವ್ದು ಇಂಪಾರ್ಟೆಂಟ್ ಇದೆಯೋ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂದಿಂದ, ಲೆಸ್ ಇಂಪಾರ್ಟೆಂಟ್ ಇರ್ಬೋದು, ಎಕ್ಸಾಮ್ಗೆ ಏನೇನು ಬರುತ್ತೋ ಎಲ್ಲವನ್ನೂ ಕವರ್ ಮಾಡ್ತಾ ಇದ್ದೇವೆ, ಆದರೆ ಲೈನ್ ಬೈ ಲೈನ್ ಫಾರ್ಮ್ಯಾಟಲ್ಲಿ ಇಲ್ಲ. ನಿಮಗೆ ಟೈಮ್ ಸ್ಟ್ಯಾಂಪನ್ನು ಕೊಟ್ಟಿದ್ದೇವೆ, ಹೀಗಾಗಿ ನೀವು ಯಾವುದೇ ಟೈಮ್ ಸ್ಟ್ಯಾಂಪಿಗೆ ಹೋಗಿ ನಿಮ್ಗೆ ಯಾವ ಡಿಫಿಕಲ್ಟ್ ಅನ್ಸಿರುತ್ತೋ ಅದನ್ನು ನೀವು ನೋಡಬಹುದು. ಹಾಗೆ ಬಹಳಷ್ಟು ಮಕ್ಕಳು ವೀಡಿಯೋಸನ್ನು ನೋಡ್ತೀರಾ, ಆದರೆ ಸಬ್ಸ್ಕ್ರೈಬ್ ಮಾಡಿಲ್ಲ. ಹೀಗಾಗಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಅದು ನಮಗೆ ಸಿಕ್ಕಾಪಟ್ಟೆ ಮೋಟಿವೇಶನನ್ನು ಕೊಡುತ್ತೆ. ಕೂಲ್, ಆಸಮ್. ಹಾಗಾದರೆ ವಾಟ್ ಈಸ್ ನ್ಯಾಚುರಲ್ ಡಿಸಾಸ್ಟರ್? ನೈಸರ್ಗಿಕ ವಿಕೋಪ ಅಂದರೆ ಏನು? ಕ್ವಶನ್ದಲ್ಲೇ ಇದೆ, ನಿಸರ್ಗದ ಕೋಪ ಅಂತ ಕರಿಬಹುದು. ಸೊ ನೇಚರ್ಗೆ ಕೋಪ ಆದರೆ ಏನಾಗುತ್ತೆ?
ನ್ಯಾಚುರಲಿ ಆಕರಿಂಗ್ ಡಿಸ್ಟ್ರಕ್ಟಿವ್ ಇನ್ಸಿಡೆಂಟ್ಸ್ ರಿಸಲ್ಟಿಂಗ್ ಇನ್ ಲಾಸ್ ಆಫ್ ಹ್ಯೂಮನ್ ಲೈಫ್ ಆ್ಯಂಡ್ ಪ್ರಾಪರ್ಟಿ. ಪೆನ್ನನ್ನು ತೆಗೆದುಕೊಂಡು ಬಿಡ್ತೇನೆ. ಇದು ನ್ಯಾಚುರಲಿ ಆಕರ್ ಆಗ್ತಾ ಇದೆ. ಓಕೆ, ನೇಚರ್ನಿಂದ ಡೈರೆಕ್ಟಾಗಿ ಬರ್ತಾ ಇದೆ. ಡಿಸ್ಟ್ರಕ್ಟಿವ್ ಅಂತ ಹೇಳ್ತಾ ಇದೆ, ಅಂದರೆ ಬಹಳಷ್ಟು ಹಾನಿ ಆಗ್ತಾ ಇದೆ, ಲಾಸ್ ಆಗ್ತಾ ಇದೆ. ಎಲ್ಲಿ ಲಾಸ್ ಆಗ್ತಾ ಇದೆ? ಜೀವ ಹೋಗ್ತಾ ಇದೆ, ಪ್ರಾಪರ್ಟೀಸ್ ಹೋಗ್ತಾ ಇದೆ. ನೈಸರ್ಗಿಕವಾಗಿ ಸಂಭವಿಸುವ ವಿನಾಶಕಾರಿ ಘಟನೆಗಳು ಮಾನವ ಜೀವ ಮತ್ತು ಆಸ್ತಿ ನಷ್ಟಕ್ಕೆ ಕಾರಣವಾಗುತ್ತವೆ. ಹಾಗಾದರೆ ಯಾವ್ಯಾವ ನ್ಯಾಚುರಲ್ ಡಿಸಾಸ್ಟರ್ಸ್ ಇವೆ? ಚಾಪ್ಟರ್ ತತ್ವದಲ್ಲಿ ಫ್ಲಡ್ಸ್, ಪ್ರವಾಹದ ಬಗ್ಗೆ ತಿಳ್ಕೊಂಡ್ವಿ. ಅದೇ ರೀತಿ ಬೇರೆ ಯಾವ್ದ್ಯಾವ್ದಿದೆ ಬನ್ನಿ ಒಂದೊಂದಾಗೆ ನೋಡೋಣ. ಅರ್ಥ್ಕ್ವೇಕ್ಸ್, ಭೂಕಂಪ, ನೆಲ ಅಲುಗಾಡೋದು, ಎಸ್, ಅದು ಸಹ ನ್ಯಾಚುರಲಿ ಆಗೋದು. ಫ್ಲಡ್ಸ್, ಪ್ರವಾಹ, ನೀರಿನ ಭರಸ. ಡ್ರಾಟ್ಸ್, ನೀರೇ ಇಲ್ಲದೆ ಇರೋದು, ಬರಗಾಲ. ಸೈಕ್ಲೋನ್ಸ್, ಚಂಡಮಾರುತ, ಈ ಸೈಕ್ಲೋನ್ಸ್ಗಳಿಂದ ಫ್ಲಡ್ ಸಹ ಆಗುತ್ತೆ. ಲ್ಯಾಂಡ್ ಸ್ಲೈಡ್ಸ್, ಭೂ ಕುಸಿತ ಆಗೋದು. ನೀವು ನ್ಯೂಸಲ್ಲೆಲ್ಲ ಕೇಳಿರ್ತೀರ, ಬೆಟ್ಟ ಕುಸಿತು, ಅಷ್ಟು ಜನ ಸತ್ತೋದ್ರು ಇದಂತ, ಅದೇ ಲ್ಯಾಂಡ್ ಸ್ಲೈಡ್ಸ್ ಆಗಿದೆ. ಕೋಸ್ಟಲ್ ಇರೋಜನ್, ಕಡಲ ಕೊರೆತ. ಕೋಸ್ಟಲ್ ಅಂದರೆ ಸಮುದ್ರದ ಹತ್ತಿರ, ಸಮುದ್ರದಿಂದ ವೇವ್ಸ್ ಬರುತ್ತೆ ಅಲ್ಲ, ಅದರಿಂದ ಏನಾಗ್ತಾ ಇದೆ, ಅದರಿಂದ ಕೊರೆತ ಆಗ್ತಾ ಇದೆ, ಅದರ ಬಗ್ಗೆ ತಿಳ್ಕೊಳ್ತೇವೆ. ಅವಲ್ಯಾಂಚ್, ಹಿಮಪಾತ. ಈ ಲ್ಯಾಂಡ್ ಸ್ಲೈಡ್ನಲ್ಲಿ ಭೂ ಕುಸಿತ ಇದ್ದರೆ ಇಲ್ಲಿ ಹಿಮಪಾತ ಆಗ್ತದೆ, ಹಿಮ ಕುಸಿತ ಇದೆ, ಭರಸದಲ್ಲಿ ಬರ್ತಾ ಇದೆ. ಸೊ ಸೈನಿಕರ ಬಗ್ಗೆ ನಾವು ಸಿಯಾಚಿನ್ ಗ್ಲೇಷಿಯರ್ ಅಲ್ಲೆಲ್ಲ ಅವಲ್ಯಾಂಚ್ ಬಂತು ಅಂತ ತಿಳ್ಕೊಳ್ತೇವೆ. ಸೊ ಇವುಗಳಲ್ಲಿ ಅವಲ್ಯಾಂಚ್, ಹಿಮಪಾತ ಮತ್ತು ಡ್ರಾಟ್ಸ್ ಇವುಗಳನ್ನ ನಾವು ಇಲ್ಲಿ ಕವರ್ ಮಾಡ್ತಾ ಇಲ್ಲ. ಉಳಿದಂತಹವುಗಳನ್ನೆಲ್ಲವನ್ನು 1, 2, 3, 4, 5 ಡೀಟೇಲ್ ಆಗಿ ಕವರ್ ಮಾಡ್ತಾ ಇದ್ದೇವೆ. ಟೆಕ್ಸ್ಟ್ ಬುಕ್ನಲ್ಲೂ ಸಹ ಡ್ರಾಟ್ಸ್ ಮತ್ತು ಅವಲ್ಯಾಂಚ್ ಇಲ್ಲ. ಓಕೆ, ಆಸಮ್. ಹೇಗನ್ನಿಸ್ತಾ ಇದೆ ಕ್ಲಾಸು? ಕಮೆಂಟ್ ಮಾಡಿ. ಓಕೆ, ಆಸಮ್. ಯಾಕಂದರೆ ಮೊದಲನೇದನ್ನು ಮುಗಿಸಿದ್ದೇವೆ. ಈಗ ನೆಕ್ಸ್ಟ್ ಇರುವಂತಹದ್ದು ಸೈಕ್ಲೋನ್ಸ್ ಮತ್ತು ಫ್ಲಡ್ಸ್, ಇವುಗಳ ಬಗ್ಗೆ ತಿಳ್ಕೊಳ್ತೇವೆ. ಸೊ ಬೇಸಿಕ್ ಫಂಡ ಏನಿರುತ್ತೆ, ಸೈಕ್ಲೋನ್ಸ್ ಅಂದರೆ ಏನು, ಅದು ಈಗ ಯಾಕೆ ಆಗ್ತಾ ಇದೆ, ಕಾಸಸ್ ಏನು, ಅದರಿಂದ ಇಫೆಕ್ಟ್ಸ್, ಪರಿಣಾಮ ಏನಾಗ್ತಾ ಇದೆ, ಹಾಗೆ ಸೈಕ್ಲೋನ್ಸ್ ಎಲ್ಲ ಬಂದಾಗ ನಾವು ಏನು ಮಾಡಬೇಕು ಅವುಗಳನ್ನ ಡಿಸ್ಕಸ್ ಮಾಡ್ತೇವೆ. ಇವೇ 3 ಮೇನ್ ಇರುತ್ತೆ. ಓಕೆ, ಒಂದ್ಸಲ ಪೆನ್ನನ್ನು ತೆಗೆದುಕೊಂಡು ಬಿಡ್ತೇನೆ. ಸೈಕ್ಲೋನ್ಸ್, ಚಂಡಮಾರುತ ಅಂತ ಕರಿತೇವೆ. ಸೊ ಏನಾಗ್ತಾ ಇದೆ ಇಲ್ಲಿ? ಎಮಂಗ್ ದ ನ್ಯಾಚುರಲ್ ಡಿಸಾಸ್ಟರ್ಸ್ occurring on the surface of the earth, cyclonic winds are the most dangerous and destructive. ಇದು ಒಂದು ನ್ಯಾಚುರಲ್ ಡಿಸಾಸ್ಟರ್, ಅದು ಗೊತ್ತಿದೆ. ಇದೆಲ್ಲ ಆಗುತ್ತೆ ಸರ್ಫೇಸ್ ಆಫ್ ದ ಅರ್ತ್ ಅಂತ ಹೇಳ್ತಾ ಇದ್ದೇವೆ. ಭೂಮಿಯ ಮೇಲೆ ಆಗ್ತಾ ಇದೆ, ಸರ್ಫೇಸ್ ಮೇಲೆ ಆಗ್ತಾ ಇದೆ. ಸೈಕ್ಲಾನಿಕ್ ವಿಂಡ್ಸ್, ವಿಂಡ್ಸ್ ಅಂದರೆ ಗಾಳಿ. ಇವು ಯಾವ ಟೈಪ್ ಇದೆ? ಸೈಕ್ಲಾನಿಕ್ ಟೈಪ್ ಇದೆ, ಸೈಕಲಲ್ಲಿ ಬರುತ್ತೆ. ಸೈಕಲ್ ಅಂದರೆ ಒಂದು ನಿರ್ದಿಷ್ಟ ಟೈಮ್ನ ಅವಧಿಯ ನಂತರ ಬರೋದನ್ನು ಸೈಕ್ಲಾನಿಕ್ ಅಂತ ಕರಿತೇವೆ. ಸೊ ಇವು ರಿಪೀಟ್ ಆಗ್ತವೆ ಒಂದು ಟೈಮ್ನ ನಂತರ. ಅಂತಹ ಸೈಕ್ಲಾನಿಕ್ ವಿಂಡ್ಸ್ ಡೇಂಜರಸ್ ಮತ್ತು ಡಿಸ್ಟ್ರಕ್ಟಿವ್ ಆಗಿರುತ್ತೆ. ಚಂಡಮಾರುತ, ಭೂಮಿಯ ಮೇಲ್ಮೆಯಲ್ಲಿ ಸಂಭವಿಸುವ ನೈಸರ್ಗಿಕ ವಿಪತ್ತುಗಳಲ್ಲಿ ಆವರ್ತ ಮಾರುತಗಳು ಅತ್ಯಂತ ಅಪಾಯಕಾರಿ ಮತ್ತು ವಿನಾಶಕಾರಿ. ದೀಸ್ ವಿಂಡ್ಸ್ ಆರ್ ಕಾಲ್ಡ್ ಸೈಕ್ಲೋನ್ಸ್. ಈ ಮಾರುತಗಳನ್ನ ಚಂಡಮಾರುತ ಅಂತ ಕರೀತಾರೆ. ಸಿಂಪಲ್ ವಿಂಡ್ ಮಾರುತಗಳಿವೆ. ಆ ಮಾರುತಗಳು ಏನು, ಸಿಕ್ಕಾಪಟ್ಟೆ ಫೋರ್ಸ್ನೊಂದಿಗೆ ಬರ್ತಾ ಇವೆ, ಸ್ಪೀಡ್ ಹೆಚ್ಚಿಗೆ ಆಗಿರುತ್ತೆ. ಹೌದು, ಹಾಗೆ ನಾವು ಹೇಳ್ಬೋದು ಈ ಸೈಕಲಲ್ಲೇ ಬರುತ್ತೆ ಅಂತ. ಸೈಕಲ್ ಅಂದರೆ ಈ ಟೈಮ್ ಪೀರಿಯಡ್ನಲ್ಲಿ ಬರುತ್ತೆ ಅಂತ. ಸೊ ಈ ರೀತಿಯಾಗಿ ರಿಪೀಟೆಡ್ ಆಗಿ ಬರುತ್ತೆ ಇವು. ಹಾಗೆ ಸಿಕ್ಕಾಪಟ್ಟೆ ಸ್ಪೀಡೊಂದಿಗೆ ಬರುತ್ತೆ. ಇದರಿಂದ ಏನಾಗುತ್ತೆ, ಮಳೆ ಹೆಚ್ಚಿಗೆ ಆಗುತ್ತೆ. ಮಳೆ ಹೆಚ್ಚಿಗೆ ಆಗೋದ್ರಿಂದ ಪ್ರವಾಹ ಸಹ ಆಗ್ಬೋದು. ಆ ಗಾಳಿಯ ರಭಸಕ್ಕೆ ಬಹಳಷ್ಟು ಹಾನಿ ಸಹ ಆಗುತ್ತೆ. ಓಕೆ, ಗೋನು ಎಲ್ಲೆಲ್ಲ 2007 ಆಗಿರ್ಬೋದು, ನಿಲೋಫರ್ 2014 ಆಗಿರುವಂಥದ್ದು, ನಿಸರ್ಗ 2020 ಆಗಿರುವಂತಹದ್ದು, ತೌಕ್ತೆ ಇದೊಂದು ಬಹಳಷ್ಟು ವಿನಾಶಕಾರಿಯಾದಂಥದ್ದು 2021 ಆಗಿದ್ದು. ಓಸಿಯನ್ ಟೈಡ್ಸ್ ಇನಂಡೇಟ್ ದ ಇನ್ಲ್ಯಾಂಡ್ ವಾಟರ್ ಬಾಡೀಸ್ ಆ್ಯಂಡ್ ಮೇಕ್ ದೆಮ್ ಸಾಲ್ಟಿ. ಸಾಗರದ ಉಬ್ಬರವಿಳಿತಗಳು ಒಳನಾಡಿನ ಜಲಮೂಲಗಳನ್ನು ಮುಳುಗಿಸಿ
ಅವುಗಳನ್ನ ಉಪ್ಪಾಗಿಸುತ್ತವೆ. ಇಲ್ಲಿ ತನಕ ಏನು ತಿಳ್ಕೊಂಡ್ವಿ? ಮಾರುತಗಳು ಬರ್ತಾವೆ, ವಿಂಡ್ಸ್ ಬರ್ತಾಯಿವೆ. ಎಲ್ಲಿಂದ ಬರ್ತಾ ಇವೆ? ಇವು ಸಮುದ್ರದಿಂದ ಹೆಚ್ಚಾಗಿ ಬರ್ತಾ ಇವೆ, ಅಲ್ಲೇ ಒರಿಜಿನೇಟ್ ಆಗ್ತಾ ಇವೆ. ಅಲ್ಲಿಂದ ಬರ್ತಾ ಇದ್ದು ಏನಾಗ್ತಾ ಇದೆ? ಇನ್ನಂಡೇಟ್ ಮಾಡ್ತಾ ಇವೆ ಇನ್ಲ್ಯಾಂಡ್ ವಾಟರ್ನ ಜೊತೆಗೆ ಒಳನಾಡಿನ ಜಲಮೂಲಗಳು. ನಾವು ಕುಡಿಯುವಂಥ ನೀರಿನಲ್ಲಿ ಹಾಗೆ ಸಮುದ್ರದ ನೀರಿನಲ್ಲಿ ಏನು ಡಿಫ್ರೆನ್ಸ್ ಇದೆ? ಸಮುದ್ರದ ನೀರಿನಲ್ಲಿ ಉಪ್ಪಿನಾಂಶ ಹೆಚ್ಚಿಗೆ ಇರುತ್ತೆ, ನಮ್ಮ ನೀರಲ್ಲಿ ಅಷ್ಟಿರಲ್ಲ. ಸೊ ಅದು ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು, ನಾವು ಕುಡಿಯುವಂಥ ನೀರು. ಅದೇ ಈ ಚಂಡಮಾರುತದಿಂದ ಏನಾಗ್ತದೆ? ಏನಿದೆ ನೀರಿನ ಮೂಲಗಳು, ನಾವು ಕುಡಿಯುವಂಥ ನೀರಿನ ಮೂಲ, ಅದರಲ್ಲಿ ಹೆಚ್ಚಿನ ಲವಣಾಂಶ ಕೂಡ್ತಾ ಇದೆ. ಸೊ ಅದರಿಂದ ನಮಗೆ ತೊಂದರೆ ಆಗ್ತಾ ಇದೆ. ಹಾಗಾದರೆ ಎಲ್ಲಿ ಇದು ಕಂಡು ಬರುತ್ತೆ? ನೀವು ಇಂಡಿಯಾ ಸೀಸನ್ಸ್ ಪಾಠವನ್ನು ನೋಡಿದರೆ ಅದರಲ್ಲಿ ನಾನು ರಿಪೀಟೆಡ್ ಆಗಿ ಹೇಳಿದ್ದೆ. ಏನಂತ ಹೇಳಿದ್ದೆ? ಯಾವಾಗ ಮಾನ್ಸೂನ್ಗಳು ವಾಪಸ್ ಹೋಗ್ತಾ ಇರುತ್ತೋ ಆ ಟೈಮ್ನಲ್ಲಿ ನಾರ್ತ್ ವೆಸ್ಟ್ ಮಾನ್ಸೂನ್ನಲ್ಲಿ ಬಂಗಾಳ ಕೊಲ್ಲಿಯಲ್ಲಿ ಏನಾಗತ್ತೆ? ಈ ಚಂಡಮಾರುತಗಳು ಬರುತ್ತೆ ಅಂತ ಹೇಳಿದ್ದೆ. ಹಾಗೆ ತಮಿಳ್ನಾಡಿರಬಹುದು, ಆ ಭಾಗಕ್ಕೆ ಲಾಸ್ ಆಗುತ್ತೆ ಅಂತ ಹೇಳಿದ್ದೆ. ನೆನಪಿದೆ ತಾನೇ? ಓಕೆ. ಈಸ್ಟ್ ಕೋಸ್ಟ್ ಆಫ್ ಇಂಡಿಯಾ, ಭಾರತದ ಈಸ್ಟ್ ಕೋಸ್ಟ್ ಅಂದರೆ ಈ ಬೇ ಆಫ್ ಬೆಂಗಾಲ್ನಲ್ಲಿ ಬರುವಂತಹದ್ದು. ಭಾರತದ ಪೂರ್ವ ಕರಾವಳಿ ಹಾಗೆಯೇ ತಮಿಳುನಾಡು ಹೆಚ್ಚಾಗಿ ವೆರಿ ಇಂಪ್ಯಾಕ್ಟ್ ಆಗೋದಂದರೆ ಈ ಬೆಲ್ಟು, ಅದರಲ್ಲೂ ಈ ತಮಿಳುನಾಡಿದೆ ಅಲ್ಲ, ಅಲ್ಲಿ ಹೆಚ್ಚಿನ ಪ್ರಭಾವವನ್ನು ನಾವು ಕಾಣಬಹುದು. ಬೇ ಆಫ್ ಬೆಂಗಾಲ್ ಈಸ್ ಸಬ್ಜೆಕ್ಟೆಡ್ ಟು ಇಂಟೆನ್ಸ್ ಹೀಟಿಂಗ್ ಗಿವಿಂಗ್ ರೈಸ್ ಟು ಹ್ಯೂಮಿಡ್ ಆ್ಯಂಡ್ ಅನ್ಸ್ಟೇಬಲ್ ಏರ್ ಮಾಸಸ್ ದ್ಯಾಟ್ ಕಾಸ್ ಸೈಕ್ಲೋನ್ಸ್. ಸಿಂಪಲ್ ಇದೆ. ಈ ಬೇ ಆಫ್ ಬೆಂಗಾಲ್ನಲ್ಲಿ ಟೆಂಪ್ರೇಚರ್ ಹೆಚ್ಚಿಗೆ ಇರುತ್ತೆ, ಹೀಗಾಗಿ ಪ್ರೆಷರ್ ಸಹ ಹೆಚ್ಚಿಗೆ ಆಗ್ತಾ ಹೋಗುತ್ತೆ. ಈಗೇನಾಗತ್ತೆ? ಇಲ್ಲಿಂದ ಈ ಪ್ರೆಷರ್ ಎಲ್ಲ ರಿಲೀಸ್ ಆಗಬೇಕು. ಪ್ರೆಷರ್ ರಿಲೀಸ್ ಆಗಬೇಕಂದ್ರೆ ಏನು? ಅದು ಈ ಸೈಡ್ ಬರ್ತಾ ಹೋಗುತ್ತೆ. ಈ ಸೈಡ್ ಬರ್ತಾ ಇರಬೇಕಾದ್ರೆ ಏನಾಗುತ್ತೆ? ಅದು ತನ್ನ ಜೊತೆಗೆ ಈ ಅನ್ಸ್ಟೇಬಲ್ ಏರನ್ನು ಕರ್ಕೊಂಡು ಬರುತ್ತೆ, ಮಾಸಸ್ಸು. ಅದರಿಂದ ಈ ಸೈಕ್ಲೋನ್ಸ್ಗಳು ಆಗುತ್ತೆ. ಬಂಗಾಳ ಕೊಲ್ಲಿಯು ತೀವ್ರವಾದ ಶಾಖಕ್ಕೆ ಒಳಗಾಗುತ್ತದೆ. ಇದು ಆರ್ದ್ರ ಮತ್ತು ಅಸ್ಥಿರವಾದ ವಾಯು ದ್ರವ್ಯರಾಶಿಗಳನ್ನ ಉಂಟು ಮಾಡುತ್ತದೆ. ಇದು ಚಂಡಮಾರುತಗಳನ್ನ ಉಂಟು ಮಾಡುತ್ತದೆ. ಸಿಂಪಲಾಗಿ ಅರ್ಥ ಮಾಡ್ಕೊಳ್ತಿದ್ದೀರಾ ಅಂದ್ಕೊಳ್ತೇನೆ. ಬಂಗಾಳ ಕೊಲ್ಲಿಯಲ್ಲಿ ಟೆಂಪರೇಚರ್ ಹೆಚ್ಚಿಗೆ ಇರುತ್ತೆ, ಹೀಗಾಗಿ ಪ್ರೆಷರ್ ಸಹ ಏನು ಮಾಡುತ್ತೆ? ಒಂದು ಸ್ಟೇಬಲ್ ಆಗಲಿಕ್ಕೆ ಆಗಲ್ಲ, ಅನ್ಸ್ಟೇಬಲ್ ಇರುತ್ತೆ. ಅದು ಸ್ಟೇಬಲ್ ಆಗಬೇಕಂತ ಬೇರೆ ಕಡೆ ಹೋಗುತ್ತೆ. ಆವಾಗ ಈ ಚಂಡಮಾರುತಗಳು ಹುಟ್ಕೊಳ್ಳುತ್ತೆ. ಸೊ ಇಲ್ಲಿ ನೀವು ನೋಡಬಹುದು ಹೇಗೆ ಈ ಬೇ ಆಫ್ ಬೆಂಗಾಲ್ ಹಾಗೆ ಈ ತಮಿಳುನಾಡಿನ ಪ್ರದೇಶದಲ್ಲಿ ಇದು ಹರಿತಾ ಇದೆ ಅಂತ. ಓಕೆ, ಆಸಮ್. ಒಂದು ಸಿಂಪಲ್ ಆಕ್ಟಿವಿಟಿ ಇದೆ, ಎಲ್ಲರೂ ಆನ್ಸರನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ಬೇಕು. ಸೈಕ್ಲೋನ್ಸ್ ಕ್ಯಾನ್ ಕಾಸ್ ಲಾರ್ಜ್ ಸ್ಕೇಲ್ ಡಿಸ್ಟ್ರಕ್ಷನ್ ಆಫ್ ಪ್ರಾಪರ್ಟಿ. ಚಂಡಮಾರುತಗಳು ದೊಡ್ಡ ಪ್ರಮಾಣದ ಆಸ್ತಿ ನಾಶಕ್ಕೆ ಕಾರಣವಾಗಬಹುದು. ಈ ಮೂರಲ್ಲಿ ಒಂದು ಸುಳ್ಳಿದೆ. ಯಾವುದದು? ಒಂದನೇದು ಲಾರ್ಜ್ ಸ್ಕೇಲ್ ಆಯಿತು, ಎರಡನೇದು ಸೈಕ್ಲೋನ್ಸ್ ಬ್ರಿಂಗ್ ಹೆವಿ ರೇನ್ಫಾಲ್. ಓಕೆ, ಭಾರಿ ಮಳೆನ ತರುತ್ತೆ. ಮೂರನೇದು ಸೈಕ್ಲೋನ್ಸ್ ರೆಡ್ಯೂಸ್ ದ ಸ್ಯಾಲಿನಿಟಿ ಆಫ್ ಇನ್ಲ್ಯಾಂಡ್ ವಾಟರ್ ಬಾಡೀಸ್. ಚಂಡಮಾರುತಗಳು ಒಳನಾಡಿನ ಜಲಮೂಲಗಳ ಲವಣಾಂಶವನ್ನು ಕಡಿಮೆ ಮಾಡುತ್ತೆ. ಯಾವುದು ಇವುಗಳಲ್ಲಿ ಸುಳ್ಳು? ಒಂದಂತೂ ಡಿಸ್ಟ್ರಕ್ಷನ್ ಮಾಡೇ ಮಾಡುತ್ತೆ, ರೇನ್ಫಾಲ್ ತಂದೆ ತರುತ್ತೆ. ಇದು ರೆಡ್ಯೂಸ್ ಮಾಡುತ್ತಾ ಸ್ಯಾಲಿನಿಟಿ? ಇಲ್ಲ, ಇದು ಇನ್ಕ್ರೀಸ್ ಮಾಡುತ್ತೆ ಸ್ಯಾಲಿನಿಟಿ, ಉಪ್ಪಿನಾಂಶವನ್ನು ಇನ್ಕ್ರೀಸ್ ಮಾಡುತ್ತೆ. ಹೀಗಾಗಿ ಸಿ ಲೈ ಆಗಿದೆ. ಸೈಕ್ಲೋನ್ಸ್ ಅನ್ನು ಮುಗಿಸಿದ್ದೇವೆ. ನೆಕ್ಸ್ಟ್ ಇರುವಂತಹದ್ದು ಫ್ಲಡ್ಸ್, ಪ್ರವಾಹಗಳು. ಸಿಂಪಲ್, ಯಾವಾಗ ಹೆಚ್ಚಿನ ಮಳೆ ಆಗುತ್ತೋ ಆವಾಗ ಫ್ಲಡ್ಸ್ ಬರುತ್ತೆ. ನಾನು ಸಹ ಸುಮಾರು 4ನೇ ಸ್ಟ್ಯಾಂಡರ್ಡ್ನಲ್ಲಿದ್ದಾಗ ಸಾಂಗ್ಲಿಯಲ್ಲಿದ್ದೆ. ಆವಾಗ ಕೃಷ್ಣಾ ನದಿಯ ನೀರನ್ನು ಬಿಟ್ಟರು. ಯಾಕೆ ಬಿಟ್ಟರು? ಹೆಚ್ಚಿನ ಮಳೆ ಆಗಿತ್ತು, ಸೊ ಆ ಡ್ಯಾಮಲ್ಲಿ ನೀರಿಟ್ಕೊಳ್ಳಿಕ್ಕೆ ಆಗ್ತಾ ಇರಲಿಲ್ಲ. ಸೊ ಆಗ ಆ ನೀರೆಲ್ಲ ಹರಿದು ಸಾಂಗ್ಲಿಗೆ ಬಂತು, ಸೊ ನಮ್ಮ ಮನೆಗೂ ಪ್ರವೇಶಿಸ್ತು. ಸೊ ಈ ರೀತಿಯಾಗಿ ಪ್ರವಾಹ ಬಂತು ಅಂತ ಕರೀತೇವೆ. ಡ್ಯೂ ಟು ಹೆವಿ ರೇನ್ಫಾಲ್ ಆ್ಯಂಡ್ ಎಕ್ಸೆಸಿವ್ ಮೆಲ್ಟಿಂಗ್. ರೇನ್ಫಾಲ್, ಮಳೆಯೊಂದು ಇದಾಯಿತು, ಅದರ ಜೊತೆಗೆ ಮೆಲ್ಟಿಂಗ್ ಆಫ್ ಐಸ್. ನೀವು ಗ್ಲೋಬಲ್ ವಾರ್ಮಿಂಗ್ ಅನ್ನೋ ಒಂದು ಪದವನ್ನು ಕೇಳ್ತೀರ. ಅಂದರೆ ಏನು? ಸಿಂಪಲ್ ಆಗಿ ಹೇಳೋದಾದರೆ, ಗ್ಲೋಬ್ ಅಂದರೆ ನಮ್ಮ ಭೂಮಿ ವಾರ್ಮ್ ಆಗ್ತಾ ಇದೆ, ಅಂದರೆ ಹೀಟ್ ಆಗ್ತಾ ಇದೆ. ನಮ್ಮ ಭೂಮಿ ಟೆಂಪ್ರೇಚರ್ ಹೆಚ್ಚಿಗೆ ಆಗ್ತಾ ಇದೆ. ಟೆಂಪ್ರೇಚರ್ ಹೆಚ್ಚಿಗೆ ಆಗೋದ್ರಿಂದ ಏನಾಗುತ್ತೆ? ಐಸ್ ಮೆಲ್ಟ್ ಆಗಬೇಕು,
ಕರೆಕ್ಟ್ ತಾನೆ? ಸೊ ಅದೇ ಏನಾಗಿದೆ ಮೆಲ್ಟಿಂಗ್ ಆಫ್ ಐಸ್. ಸಿಂಪಲ್, ಭೂಮಿ ಹೀಟ್ ಆಗ್ತಾ ಇದೆ, ಐಸ್ ಮೆಲ್ಟ್ ಆಗ್ತಾ ಇದೆ. ಐಸ್ ಮೆಲ್ಟ್ ಆದರೆ ಏನಾಗುತ್ತೆ? ನೀರಾಗತ್ತೆ. ಆಗ ನೀರಾದರೆ ಅದಕ್ಕೆ ಬೇಕಾದಂತಹ ಜಾಗನೂ ಸಹ ಹೆಚ್ಚಿಗೆನೇ ಬೇಕಾಗತ್ತೆ. ಕರೆಕ್ಟ್. ಒಂದು ಐಸ್ ಕ್ಯೂಬ್ ಇರುತ್ತೆ, ಅದಕ್ಕೆ ಬೇಕಾದಂತಹ ಜಾಗ. ಅದೇ ಐಸ್ ಕ್ಯೂಬು ನೀರಾದಾಗ ಅದಕ್ಕೆ ಬೇಕಾದಂತಹ ಜಾಗ ಬೇರೆ ಬೇರೆ ಆಗಿರುತ್ತೆ. ಕರೆಕ್ಟ್ ತಾನೆ? ಸೊ ಅದರಿಂದ ಸಹ ಫ್ಲಡ್ಸ್ ಆಗ್ತಾ ಇದೆ. ದ ವಾಲ್ಯೂಮ್ ಆಫ್ ವಾಟರ್ ಇನ್ಕ್ರೀಸಸ್ ಇನ್ ದ ರಿವರ್ ಲೀಡಿಂಗ್ ಟು ಇಟ್ಸ್ ಓವರ್ಫ್ಲೋ ಆಗ್ತಾ ಇದೆ. ಒಂದು ಏನಿರುತ್ತೆ, ಲೋಟ ಇರುತ್ತೆ, ಅದರಲ್ಲಿ ನೀರು ಹಾಕ್ತೀರ. ಹಾಗೆ ನೀರು ಹಾಕ್ತಾ ಹಾಕ್ತಾ ಹೋದ್ರೆ ಏನಾಗುತ್ತೆ? ಓವರ್ಫ್ಲೋ ಆಗುತ್ತೆ. ಅದು ಬೇರೆ ಕಡೆ ಹರಿದು ಹೋಗಲೇಬೇಕು, ಯಾಕಂದರೆ ಅಷ್ಟು ನೀರನ್ನು ಹಿಡ್ಕೊಳ್ಳೋ ಸಾಮರ್ಥ್ಯ ಇಲ್ಲ. ಅದೇ ಫ್ಲಡ್ಸ್ ಆಗಿದೆ. ಭಾರೀ ಮಳೆ ಮತ್ತು ಮಂಜುಗಡ್ಡೆಯ ಅತಿಯಾದ ಕರಗುವಿಕೆಯಿಂದಾಗಿ ನದಿಯಲ್ಲಿ ನೀರಿನ ಪ್ರಮಾಣವು ಅದರ ಉಕ್ಕಿ ಹರಿಯುವಿಕೆಗೆ ಕಾರಣವಾಗುತ್ತದೆ. ಇಟ್ ಆಕ್ಯುಪೈಸ್. ಎಲ್ಲಿ ಹರಿಯುತ್ತೆ ನೀರು ಹೆಚ್ಚಿಗೆ ಆದರೆ? ಮೇಲೆ ಇರ್ತಾ ಹೋಗುತ್ತಾ? ಇಲ್ಲ ತಾನೆ, ಕೆಳಗೆ ಹೋಗ್ಬೇಕು ನೀರು. ಸೊ ಗ್ರಾವಿಟಿಯಿಂದ ಲೋ ಲೈಯಿಂಗ್ ಏರಿಯಾಸ್ ಯಾವಾಗ ನೀರು ಹೆಚ್ಚಿಗೆ ಆಗುತ್ತೋ ಅದು ಕೆಳಗೆ ಹರಿದು ಹೋಗುತ್ತೆ. ಆನ್ ದ ಐದರ್ ಸೈಡ್, ಇದು ಎರಡೂ ಬದಿಗಳಲ್ಲಿ ತಗ್ಗು ಪ್ರದೇಶಗಳನ್ನು ಆಕ್ರಮಿಸುತ್ತೆ. ಎಲ್ಲೆಲ್ಲಿ ತಗ್ಗಿರುತ್ತೋ ಅಲ್ಲಲ್ಲಿ ನೀರು ಹೋಗುತ್ತೆ. ಹೀಗಾಗಿ ಏನೇ ಒಂದು ಫ್ಲಡ್ ಬಂತಂದರೆ, ಹೆಚ್ಚಿಗೆ ಮಳೆ ಆದಾಗ ಯಾರ್ಯಾರು ಈ ತಗ್ಗಿನ ಪ್ರದೇಶದಲ್ಲಿ ಇರ್ತಾರೋ ಗೌರ್ಮೆಂಟ್ ಅವರಿಗೆ ಆ ತಗ್ಗಿನ ಪ್ರದೇಶವನ್ನು ಬಿಟ್ಟು ಬೇರೆ ಕಡೆ ಹೋಗಲಿಕ್ಕೆ ಆಜ್ಞೆಯನ್ನು ಹೊರಡಿಸುತ್ತೆ. ದ ರಿವರ್ ಸ್ವೆಲ್. ನದಿಗಳು ಉಬ್ಬುತ್ತವೆ. ಯಾಕೆ ಉಬ್ಬುತ್ತವೆ? ನೀರು ಹೆಚ್ಚಿಗೆ ಆಗಿದೆ. ನಮ್ಮ ಹೊಟ್ಟೆ ಯಾವಾಗ ಉಬ್ಬುತ್ತೆ? ಆಹಾರ ಸಿಕ್ಕಾಪಟ್ಟೆ ತಿಂದಾಗ, ನಮಗೆ ಕೆಪಾಸಿಟಿಗಿಂತ ಹೆಚ್ಚಿಗೆ ತಿಂದಾಗ. ಸೇಮ್ ಇಲ್ಲೂ ನದಿಗಳಲ್ಲಿ ನೀರಿನ ಕೆಪಾಸಿಟಿ ಹೆಚ್ಚಿಗೆ ಆಗುತ್ತೆ, ಹೀಗಾಗಿ ಉಬ್ಬುತ್ತವೆ. ಹಾಗಾದರೆ ಯಾಕಾಗತ್ತೆ ಫ್ಲಡ್ಸು? ಒಂದು ಹೆಚ್ಚಿನ ಮಳೆ ಆಗುತ್ತೆ, ಆದರೆ ಈ ಹೆಚ್ಚಿನ ಮಳೆ ಆಗೋದಕ್ಕೆ ಹಾಗೆ ಮತ್ತೇನು ಕಾರಣ ಇರಬಹುದು? ನಾವೇನಾದರೂ ಕಾರಣಗಳು ಇರಲೇಬೇಕಲ್ವಾ? ಎಸ್, ಅಕ್ಯುಮಿಲೇಷನ್ ಆಫ್ ಸಿಲ್ಟ್ ಇನ್ ದ ರಿವರ್ಸ್. ನದಿಗಳಲ್ಲಿ ಹೂಳು ಸೇರ್ಕೊಂಡು. ಸಿಂಪಲ್, ನದಿ ಇರುತ್ತೆ, ಅದರಲ್ಲಿ ಅರ್ಧ ಮಣ್ಣೇ ಇದೆ, ಈ ಹೂಳೇ ಇದೆ ಅಂದಮೇಲೆ ಏನಾಗುತ್ತೆ? ಆ ನದಿಗೆ ಅಲ್ಲಿ ಜಾಗನೇ ಇಲ್ಲ ನೀರಿಟ್ಕೊಳ್ಳೋಕ್ಕೆ. ಹೀಗಾಗಿ ನೀರಿರಬೇಕಾದಂತಹ ಜಾಗ ಏನು ಆಡುತ್ತೆ? ಮಣ್ಣಿರುತ್ತೆ, ಆ ನೀರು ಬೇರೆ ಕಡೆ ಹರಿದು ಹೋಗುತ್ತೆ. ಅದಕ್ಕೆ ನದಿಯಲ್ಲಿ ಪ್ಲಾಸ್ಟಿಕ್ ಹಾಕಬೇಡಿ, ಅದು ಹಾಕಬೇಡಿ ಅಂತ ಹೇಳ್ತೇವೆ. ಯಾಕಂದರೆ ಅವು ಅಲ್ಲೇ ಉಳಿದು ನೀರಿಗೆ ಉಳ್ಕೊಳ್ಳಿಕ್ಕೆ ಜಾಗನೇ ಇರಲ್ಲ. ವಾಷಿಂಗ್ ಅವೇ ದ ಫರ್ಟೈಲ್ ಅಪ್ಪರ್ ಲೇಯರ್ಸ್ ಆಫ್ ದ ಸಾಯಿಲ್. ಮಣ್ಣಿನ ಫಲವತ್ತಾದ ಮೇಲಿನ ಪದರಗಳು ಕೊಚ್ಚಿಕೊಂಡು ಹೋಗುತ್ತವೆ. ನೀವು ನೋಡಬಹುದು, ಫ್ಲಡ್ಸ್ ಅಥವಾ ನೀರು ಬಂದಾಗ ಏನಾಗುತ್ತೆ? ಮೇಲಿನ ಪದರ ಹೋಗ್ಬಿಡುತ್ತೆ. ಈ ಮೇಲಿನ ಪದರ ಏನಿರುತ್ತೋ, ಮಣ್ಣಿನ ಮೇಲಿನ ಪದರ ನಮ್ಮ ಈ ನೆಲದಲ್ಲಿ ಏನು ಕಾಣುತ್ತೋ ಅದು ಅತಿ ಹೆಚ್ಚಿನ ಫರ್ಟೈಲ್ ಆಗಿರುವಂಥದ್ದು, ಅಂದರೆ ಬೆಳೆಗಳಿಗೆ ಅತ್ಯಂತ ಅನುಕೂಲವಾಗಿರುವಂಥದ್ದು, ಅದೇ ಹೋಗ್ಬಿಡುತ್ತೆ. ಬ್ರೀಚ್ ಆಫ್ ಡ್ಯಾಮ್ಸ್ ಆರ್ ರಿಟೆನ್ಷನ್ ವಾಲ್. ಅಣೆಕಟ್ಟುಗಳ ಅಥವಾ ಧಾರಣ ಗೋಡೆಗಳ ಉಲ್ಲಂಘನೆ. ಡ್ಯಾಮ್ಸನ್ನು ಕಟ್ಟಿರ್ತೇವೆ ಯಾಕೆ? ನೀರನ್ನು ಶೇಖರಣೆ ಮಾಡಿ ಇಟ್ಕೊಳ್ಳಿಕ್ಕೆ. ಆದರೆ ಯಾವಾಗ ಸ್ವಲ್ಪ ಮಳೆ ಹೆಚ್ಚಿಗೆ ಆಗಿಬಿಡುತ್ತೋ ಆವಾಗ ಆ ಡ್ಯಾಮ್ನ ಕೆಪಾಸಿಟಿನೇ ಇದಾಗುತ್ತೆ, ಮುರಿದೋಗುತ್ತೆ. ಹೀಗಾಗಿ ಆಗ ಆ ಡ್ಯಾಮ್ಸ್ಗಳು ತಮ್ಮ ಬಾಗಿಲನ್ನು ತೆರಿಬೇಕಾಗತ್ತೆ. ನಾ ಎಕ್ಸಾಂಪಲ್ ಕೊಟ್ಟೆ, ಯಾವುದು? ಕೃಷ್ಣಾ ನದಿ ಡ್ಯಾಮು. ಮಳೆ ಹೆಚ್ಚಿಗೆ ಆಯಿತು, ಸೊ ಆ ಡ್ಯಾಮಲ್ಲಿ ಅಷ್ಟು ಕೆಪಾಸಿಟಿ ಇರಲಿಲ್ಲ, ಬಿಡಬೇಕಾಯಿತು ಅಂತ. ರಿವರ್ಸ್ ಚೇಂಜಿಂಗ್ ದೇರ್ ಕೋರ್ಸ್. ನದಿಗಳು ತಮ್ಮ ಮಾರ್ಗವನ್ನು ಬದಲಾಯಿಸುತ್ತೆ. ನದಿಗಳು ತಮ್ಮ ಮಾರ್ಗದಲ್ಲೇ ಹೋಗ್ತಾ ಇದ್ದು ಅಂದರೆ ಎಷ್ಟೊಂದು 100 ವರ್ಷ 500 ವರ್ಷದಿಂದ ಅಲ್ಲಿ ಜನ ಇರಲ್ಲ, ಸೊ ಹೀಗಾಗಿ ಪ್ರವಾಹ ಆಗಲ್ಲ. ಆದರೆ ಅದೇ ಯಾವಾಗ ನದಿಗಳಲ್ಲಿ ಹೂಳುಗಳು ಬರುತ್ತೋ, ಸಿಲ್ಟ್ ಆಗುತ್ತೋ, ಆವಾಗ ನದಿಗಳು ತಮ್ಮ ಡೈರೆಕ್ಷನನ್ನು ಚೇಂಜ್ ಮಾಡಬೇಕಾಗತ್ತೆ. ಹೀಗಿರಬೇಕಾದ್ರೆ ನದಿಗಳು ಎಲ್ಲಿ ಜನ ಇರ್ತಾರೋ ಆ ಡೈರೆಕ್ಷನಲ್ಲಿ ಹೋಗುತ್ತೆ, ಎಲ್ಲಿ ತಗ್ಗಿರುತ್ತೋ ಅಲ್ಲಿ ಹೋಗುತ್ತೆ. ಆವಾಗ ಅದು ಪ್ರವಾಹ ಆಗುತ್ತೆ. ಹೆವಿ ರೇನ್ಫಾಲ್ ಡ್ಯೂರಿಂಗ್ ಸೈಕ್ಲೋನ್ಸ್. ಇಲ್ಲಿ ನೀವು ನೋಡ್ಬೋದು, ಹಿಂದೆ ಸೈಕ್ಲೋನ್ಸ್ ಚಂಡಮಾರುತಗಳ ಬಗ್ಗೆ ಹೇಳಬೇಕಾದ್ರೆ ಏನಂತ ಹೇಳಿದ್ದೆ? ಚಂಡಮಾರುತಗಳು ತಮ್ಮೊಂದಿಗೆ ಹೆಚ್ಚಿನ ಮಳೆಯನ್ನು ತೆಗೆದುಕೊಂಡು ಬರುತ್ತೆ, ಹೆವಿ ರೇನ್ಫಾಲ್ ಆಗುತ್ತೆ ಅಂತ. ಸೊ ಯಾವಾಗ ಸೈಕ್ಲೋನ್ಸ್ ಬರುತ್ತೋ ಅದರ ಜೊತೆಗೆ ಹೆವಿ ರೇನ್ಫಾಲ್ ಸಹ ಆಗುತ್ತೆ. ಚಂಡಮಾರುತ ಸಮಯದಲ್ಲಿ ಭಾರಿ ಮಳೆ ಆಗುತ್ತೆ. ಅರ್ತ್ ಕ್ವೇಕ್ಸ್ ಇನ್ ದ ಸಿ. ಸಮುದ್ರದಲ್ಲಿ ಭೂಕಂಪ. ಯಾವಾಗ ಭೂಕಂಪ ಸಮುದ್ರದಲ್ಲಾಗುತ್ತೋ ಆವಾಗೇನಾಗತ್ತೆ? ಸಮುದ್ರ ಉಕ್ಕಿ ಹರಿಯುತ್ತೆ, ಭೋರ್ಗರಿಯುತ್ತೆ. ಸೊ ಅವಾಗೇನು ಆ ನೀರು ಮತ್ತೆ ಹೊರಗೆ ಬರಲೇಬೇಕು. ಹೊರಗೆ ಬಂತಂದ್ರೆ ಏನು? ಅದು ಫ್ಲಡ್ ಆಗುತ್ತೆ, ನಮ್ಮ ಮೇಲೇ ಬರುತ್ತೆ. ಡಿಫಾರೆಸ್ಟೇಷನ್, ಅರಣ್ಯನಾಶ.
ವೆರಿ ವೆರಿ ಇಂಪಾರ್ಟೆಂಟ್. ಇದು ನಾವು ಕಂಟ್ರೋಲ್ ಮಾಡ್ಬೋದು. ಈ ಅರ್ಥ್ಕ್ವೇಕ್ಸು ಇವೆಲ್ಲ ನಮ್ಗೆ ಹತ್ರ ಅಷ್ಟೊಂದು ಕಂಟ್ರೋಲೇಬಲ್ ಇಲ್ಲ. ಆದರೆ ಈ ಡಿಫಾರೆಸ್ಟೇಷನ್ ಇರ್ಬೋದು, ಸಿಲ್ಟ್ ಇರಬಹುದು, ಇವುಗಳನ್ನೆಲ್ಲ ನಾವು ಕಂಟ್ರೋಲ್ ಮಾಡ್ಬೋದು. ಹೇಗೆ? ಆದಷ್ಟು ಈ ಗಿಡಗಳು ಏನು ಮಾಡುತ್ತೆ, ಬೇರು ಮಣ್ಣನ್ನು ಹಿಡಿದಿಟ್ಕೊಳ್ಳುತ್ತೆ, ಮಣ್ಣಿನ ಜೊತೆಗೆ ಅದು ಆ ನೀರನ್ನು ಸಹ ಹಿಡಿದಿಟ್ಕೊಳ್ಳುತ್ತೆ. ಯಾವಾಗ ಈ ಡಿಫಾರೆಸ್ಟೇಷನ್ ಆಗುತ್ತೋ, ಆ ಮರಗಳನ್ನೇ ಕಡಿದು ಬಿಡ್ತೇವೋ, ಆ ರೆಸಿಸ್ಟೆನ್ಸೇ ಇರಲ್ಲ ನೀರಿಗೆ, ಹೀಗಾಗಿ ಅದು ದಾಟಿ ಬಂದುಬಿಡುತ್ತೆ. ಸೊ ಅರಣ್ಯ ನಾಶ ಇರ್ಬೋದು, ಇಲ್ಲೀಗಲ್ ಎನ್ಕ್ರೋಚ್ಮೆಂಟ್ ಆಫ್ ಲ್ಯಾಂಡ್, ಅಕ್ರಮ ಭೂಮಿ ಒತ್ತುವರಿ. ಸಿಂಪಲ್ ಆಗಿ ಹೇಳೋದಾದರೆ, ಇಂದು ನಮ್ಮ ಬೆಂಗಳೂರು ಏನಿದೆಯೋ ಅದು ಎಲ್ಲ ಬಿಲ್ಡಿಂಗ್ಸ್ ಅಲ್ಲ, ಅರ್ಧ ಬಿಲ್ಡಿಂಗ್ಸು ಹಿಂದಿನ ಕಾಲದಲ್ಲಿ ಕೆರೆಗಳಿದ್ದಲ್ಲೇ ಇದೆ. ಸೊ ಹೀಗಾಗಿ ಯಾವಾಗ ಕೆರೆಗಳಿರಬೇಕಾದಂತಹ ಜಾಗದಲ್ಲಿ ಮನುಷ್ಯ ಇಲ್ಲೀಗಲ್ ಆಗಿ, ಇಲ್ಲಿ ಇಲ್ಲೀಗಲ್ ಅನ್ನೋ ಪದ ಇಂಪಾರ್ಟೆಂಟು. ಈಗಿರುವಂಥ ಕಟ್ಟಡಗಳಲ್ಲಿ ಭಾಳಷ್ಟು ಇಲ್ಲೀಗಲ್ ಅಂತ ಹೇಳ್ತೇವೆ ಗೌರ್ಮೆಂಟ್, ಆದರೆ ಬಹಳಷ್ಟು ಕಟ್ಟಡಗಳು ಏನಿವೆ ಅಂದರೆ ಗೌರ್ಮೆಂಟ್ನಿಂದ ಪರವಾನಗಿಯನ್ನು ಪಡೆದಿಲ್ಲ, ಇಲ್ಲೀಗಲ್ ಆಗಿವೆ. ಇಂತಹ ಇಲ್ಲೀಗಲ್ನಿಂದ ಏನಾಗುತ್ತೆ, ನದಿಗಳಿರಬೇಕಾದಂತಹ ಜಾಗದಲ್ಲಿ ಮನೆ ಬಂದಿದೆ, ಹೀಗಾಗಿ ನದಿ ತನ್ನ ಜಾಗವನ್ನು ಚೇಂಜ್ ಮಾಡಬೇಕಾಗತ್ತೆ, ಅದು ಇವೆಂಚುವಲಿ ಮನುಷ್ಯನಲ್ಲಿದ್ದಲ್ಲೇ ಬರುತ್ತೆ. ಸೊ ಇದೆಲ್ಲ ನಮ್ಮ ಕಂಟ್ರೋಲ್ನಲ್ಲಿರುವಂಥದ್ದು. ಡಿಫಾರೆಸ್ಟೇಷನ್ನು, ಎನ್ಕ್ರೋಚ್ಮೆಂಟ್ ಇರ್ಬೋದು, ಸಿಲ್ಟು, ಇವುಗಳನ್ನ ಆದಷ್ಟು ಕಂಟ್ರೋಲ್ ಮಾಡಿದ್ರೆ ಈ ಫ್ಲಡ್ಸನ್ನು ನಾವು ಆದಷ್ಟು ತಡಿಬಹುದು. ಓಕೆ, ಸೊ ಇದು ನಿಮಗೆ ಅರ್ಥ ಆಗಿದೆ ಅನ್ಕೋತೇನೆ. ಸಿಲ್ಟು, ಡಿಫಾರೆಸ್ಟೇಷನ್ನು, ಡ್ಯಾಮ್ಸ್ ಇರ್ಬೋದು, ಲ್ಯಾಂಡ್ ಎನ್ಕ್ರೋಚ್ಮೆಂಟ್ ಇರ್ಬೋದು, ಇವೆಲ್ಲವೂ ಒಂಥರ ಜನರಲ್ ಪಾಯಿಂಟ್ಸ್ ಆಗಿವೆ. ಹಾಗೆಯೇ ಬೇಕಾದಂಥ ನೆಸೆಸರಿ ಜಸ್ಟಿಫಿಕೇಷನನ್ನು ನಾನು ಕೊಟ್ಟಿದ್ದೇನೆ. ಇದರಿಂದ ನೀವು ಈಸಿಯಾಗಿ ನೆನಪಲ್ಲಿಟ್ಕೊಳ್ಬೋದು. ಹಾಗಾದರೆ ಎಲ್ಲೆಲ್ಲಿ ಫ್ಲಡ್ಸ್ಗಳು ಹೆಚ್ಚಾಗಿ ಕಂಡುಬರುತ್ತೆ? ರಿವರ್ ಬೇಸಿನ್ಸ್, ಎಲ್ಲೆಲ್ಲಿ ನದಿಗಳು ಹರಿಯುತ್ತೋ, ಉತ್ತರ ಪ್ರದೇಶ, ಬಿಹಾರ, ಛತ್ತೀಸ್ಗಢ, ವೆಸ್ಟ್ ಬೆಂಗಾಲ್, ಅಸ್ಸಾಂ, ಹಿಮಾಲಯಾಸ್, ಗುಜರಾತ್ ಆ್ಯಂಡ್ ಕರ್ನಾಟಕ. ಅಸ್ಸಾಂ ನೀವು ಪ್ರತಿ ವರ್ಷ ನ್ಯೂಸಲ್ಲಿ ನೋಡ್ತೀರಾ, ಅಸ್ಸಾಂನಲ್ಲಿ ಪ್ರವಾಹ ಬಂತು ಅಂತ, ಬ್ರಹ್ಮಪುತ್ರ ನದಿ ಅಲ್ಲಿಂದ ಹರಿಯುತ್ತೆ. ಹಾಗೆ ಇಂಡಿಯಾ ವಾಟರ್ ರಿಸೋರ್ಸಸ್ ಪಾಠದಲ್ಲಿ ನಾವು ಇದರ ಬಗ್ಗೆ ಡಿಸ್ಕಸ್ ಮಾಡಿದ್ದೇವೆ ತಾನೇ? ಏನಂತ? ಬಿಹಾರಿನ ಕಣ್ಣೀರಿನ ನದಿ ಸಾರೋ ಆಫ್ ಬೆಂಗಾಲ್, ಕೋಸಿ ಇರಬಹುದು. ಹಾಗೆ ಒಡಿಸ್ಸಾದ ಯಾವುದು ಕಮೆಂಟ್ ಮಾಡಿ. ಇವುಗಳ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ದೇವೆ. ಸಾರೋ ಆಫ್, ಯಾಕೆ ಇವುಗಳನ್ನ ಸಾರೋ ಅಂತ ಕರೀತಾರೆ? ಇಲ್ಲಿ ಮಳೆ ಹೆಚ್ಚಾದಾಗ ಅವು ಫ್ಲಡ್ಸನ್ನು ಮಾಡುತ್ತೆ, ಅದರಿಂದ ಲೈಫ್ ಆ್ಯಂಡ್ ಲಾಸ್ ಪ್ರಾಪರ್ಟಿ ಡ್ಯಾಮೇಜ್ ಆಗುತ್ತೆ. ಈ ನದಿ ಜಲಾನಯನ ಪ್ರದೇಶಗಳಲ್ಲಿ ನಾವು ಫ್ಲಡ್ಸನ್ನು ಹೆಚ್ಚಾಗಿ ಕಾಣಬಹುದಾಗಿದೆ. ಹಾಗಾದರೆ ಏನು ಮಾಡಬಹುದು ನಾವು ಪ್ರಿವೆನ್ಷನ್ ಮಾಡಲಿಕ್ಕೆ? ಬರ್ನ್ಸ್ ಆನ್ ಐದರ್ ಸೈಡ್ಸ್ ಆಫ್ ರಿವರ್ಸ್, ಇಲ್ಲಿ ನೀವು ಕಾಣಬಹುದು ನದಿಗಳ ಎರಡೂ ಸಾಲಿಗಳಲ್ಲಿ ಸ್ವಲ್ಪ ಏರಿಕೆಯನ್ನು ಕೊಟ್ಟಿದ್ದಾರೆ, ಉಬ್ಬನ್ನ ಮಾಡಿದ್ದಾರೆ. ಇದರಿಂದ ಏನಾಗ್ತಾ ಇದೆ, ನದಿ ಇದನ್ನು ದಾಟಿ ಹೋಗ್ಲಿಕ್ಕೆ ಆಗ್ತಾ ಇದೆ. ಸೊ ಇದು ಅದನ್ನು ತಡಿತಾ ಇದೆ. ನಾವೇ ಒಂಥರ ಬ್ಲಾಕೇಡನ್ನು ಮಾಡಿದಾಗಿದೆ ಇದು. ಓಕೆ, ಸೊ ಇಂತಹ ಬಂಡ್ಸ್ ಅನ್ನು ನದಿಗಳ ಎರಡೂ ಬದಿಗಳಲ್ಲಿ ಮಾಡೋದಿರ್ಬೋದು. ಕನ್ಸ್ಟ್ರಕ್ಟಿಂಗ್ ಡ್ಯಾಮ್ಸ್, ಅಣೆಕಟ್ಟುಗಳ ನಿರ್ಮಾಣ. ಒಂದೊಂದ್ಸಲ ಅಣೆಕಟ್ಟುಗಳಿಂದ ಪ್ರವಾಹ ಬರುತ್ತೆ ನೀರು ಹೆಚ್ಚಾದಾಗ, ಆದರೆ ಈ ಅಣೆಕಟ್ಟುಗಳು, ಡ್ಯಾಮ್ಸ್ಗಳು ನೀರನ್ನು ಹಿಡಿದಿಟ್ಕೊಳ್ಳುತ್ತೆ, ಬಹಳಷ್ಟು ಕ್ಯೂಸೆಕ್ಸ್ ನೀರನ್ನು. ಸೊ ಹೀಗಾಗಿ ಈ ಅಣೆಕಟ್ಟುಗಳ ನಿರ್ಮಾಣ ಅಥವಾ ಕನ್ಸ್ಟ್ರಕ್ಷನ್ ಆಫ್ ಡ್ಯಾಮ್ಸ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಗೆಸ್ ದ ನ್ಯಾಚುರಲ್ ಡಿಸಾಸ್ಟರ್ಸ್ ಒಂದು ಪೋಯಮ್ನ ಫಾರ್ಮ್ನಲ್ಲಿದೆ. ಈ ನೈಸರ್ಗಿಕ ವಿಕೋಪ ಯಾವುದು ಅಂತ ಹೇಳಬೇಕು. ಐ ಕಮ್ ವಿತ್ ಹೆವಿ ರೇನ್, ನೋ ಸರ್ಪ್ರೈಸ್, ರಿವರ್ಸ್ ಸ್ವೆಲ್ ಆ್ಯಂಡ್ ವಾಟರ್ಸ್ ರೈಸ್, ಐ ವಾಶ್ ಅವೇ ಕ್ರಾಪ್ಸ್, ಹೋಮ್ಸ್ ಆ್ಯಂಡ್ ಲ್ಯಾಂಡ್, ಲೀವಿಂಗ್ ಡೆಸ್ಟ್ರಕ್ಷನ್ ವೇರ್ ಐ ಸ್ಟ್ಯಾಂಡ್, ಹೂ ಆಮ್ ಐ. ನಾನು ಭಾರೀ ಮಳೆಯೊಂದಿಗೆ ಬರುತ್ತೇನೆ, ಆಶ್ಚರ್ಯವೇನಿಲ್ಲ, ನದಿಗಳು ಉಬ್ಬುತ್ತವೆ ಮತ್ತು ನೀರು ಏರುತ್ತದೆ, ನಾನು ಬೆಳೆ, ಮನೆ ಮತ್ತು ಭೂಮಿಯನ್ನು ತೊಳೆದುಕೊಳ್ಳುತ್ತೇನೆ, ನಾನು ನಿಂತಿರುವ ಸ್ಥಳದಲ್ಲಿ ವಿನಾಶವನ್ನು ಬಿಡುತ್ತೇನೆ, ನಾನು ಯಾರು? ಸಿಂಪಲ್ ಆಗಿರುವಂಥದ್ದು. ಎಲ್ಲರೂ ಕಮೆಂಟನ್ನು ಮಾಡಿ. ಓಕೆ, ಈಸಿ ಪೋಯಮ್ ಹೇಗೆ ಅನಿಸ್ತು? ಓಕೆ, ಅದನ್ನು ಸಹ ಕಮೆಂಟ್ ಮಾಡಿ. ಆನ್ಸರ್ ಫ್ಲಡ್, ಪ್ರವಾಹ ಇದಕ್ಕೆ ಸರಿಯಾದ ಉತ್ತರ. ಆಸಮ್ ಬ್ಲಾಸಮ್, ಸೈಕ್ಲೋನ್ಸ್ ಆ್ಯಂಡ್ ಫ್ಲಡ್ಸನ್ನು ಮುಗಿಸಿದ್ದೇವೆ. ನೆಕ್ಸ್ಟ್ ಇರುವಂತಹ ನ್ಯಾಚುರಲ್ ಡಿಸಾಸ್ಟರ್ಸ್ಗಳು ಯಾವುದು? ಲ್ಯಾಂಡ್ ಸ್ಲೈಡ್ಸು, ಅದನ್ನು ನೋಡೋಣ. ಲ್ಯಾಂಡ್ ಸ್ಲೈಡ್ ಹೆಸರಲ್ಲೇ ಇದೆ, ಏನು ಭೂ ಕುಸಿತ ಆಗ್ತಾ ಇದೆ. ನೀವು ಜಾರ್ಬಂಡಿ ಅಂತ ಕೇಳಿರ್ತೀರ, ಸಣ್ಣ ಇರ್ಬೇಕಾದ್ರೆ ಆಟನೂ ಆಡಿರ್ತೀರ. ಓಕೆ,
ನಾನಂತೂ ಈಗ ಆಟ ಆಡ್ಲಿಕ್ಕೆ ಆಗಲ್ಲ, ಯಾಕಂದರೆ ದೊಡ್ಡವನಾಗಿದೆ ಅಂತಾರೆ. ನೀವು ಆದರೂ ಆಡಿ ನನ್ನ ಪರವಾಗಿ. ಸೊ ಇಲ್ಲೂ ಸಹ ಸ್ಲೈಡ್ ಆಗ್ತಾ ಇದೆ. ಏನು ಸ್ಲೈಡ್ ಆಗ್ತಾ ಇದೆ? ಭೂ ಕುಸಿತ, ನೆಲನೇ ಸ್ಲೈಡ್ ಆಗ್ತಾ ಇದೆ. ಅ ಲ್ಯಾಂಡ್ ಮಾಸ್ ಸ್ಲೈಡಿಂಗ್ ಡೌನ್ ದ ಸ್ಲೋಪ್ಸ್ ಆಫ್ ಮೌಂಟೇನ್ಸ್ ಆರ್ ಹಿಲ್ಸ್. ಸೊ ಇದು ಹೆಚ್ಚಾಗಿ ನಾವು ಪರ್ವತಗಳು ಅಥವಾ ಬೆಟ್ಟಗಳು ಕಾಣಬಹುದು. ಇಲ್ಲಿ ನೀವು ನೋಡಬಹುದಾಗಿದೆ, ಇಲ್ಲಿ ಏನಾಗ್ತಾ ಇದೆ? ಸ್ಲೈಡ್ ಆಗ್ತಾ ಇದೆ. ಈ ಏನು ಜಾಗ ಇದೆಯಲ್ಲ, ಮಣ್ಣಿದೆ, ಅದೇ ಸ್ಲೈಡ್ ಆಗಿ ಹೋಗ್ತಾ ಇದೆ, ಬೀಳ್ತಾ ಇದೆ. ಸೊ ಇದನ್ನೇ ನಾವು ಏನಂತ ಕರಿತೇವೆ? ಲ್ಯಾಂಡ್ ಸ್ಲೈಡ್ ಅಂತ ಕರಿತೇವೆ. ಪರ್ವತಗಳ ಅಥವಾ ಬೆಟ್ಟಗಳ ಮೇಲ್ಭಾಗದಿಂದ ಕಡಿದಾದ ಇಳಿಜಾರಿನ ಗುಂಟ ಕೆಳಕ್ಕೆ ಜಾರುವ ಭೂರಾಶಿ. ಸಿಂಪಲ್ ಆಗಿ ಹೇಳೋದಾದರೆ, ಎಲ್ಲೆಲ್ಲಿ ಪರ್ವತ ಬೆಟ್ಟ ಇರುತ್ತೋ ಅಲ್ಲಿ ಈ ಹೆಚ್ಚಾಗಿ ಮಳೆ ಆಗೋದ್ರಿಂದ ಏನಾಗುತ್ತೆ? ಮಣ್ಣು, ಆ ನೆಲ ಬಹಳಷ್ಟು ಸಡಿಲಾಗ್ಬಿಡುತ್ತೆ. ಹೀಗಾಗಿ ಪೂರ ಕುಸಿದು ಹೋಗ್ಬಿಡುತ್ತೆ. ಓಕೆ, ಹೆಚ್ಚಾಗಿ ಎಲ್ಲಿ ಕಂಡು ಬರುತ್ತೆ? ಆಲ್ರೆಡಿ ಹೇಳಿರೋ ಹಾಗೆ ಮೌಂಟೇನ್ ಏರಿಯಾಸ್ಗಳಲ್ಲಿ, ಕೋಸ್ಟ್ಗಳಲ್ಲಿ, ಏರಿಯಾಸ್ ಅಂಡರ್ ಮೈನಿಂಗ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಮೈನಿಂಗ್ ಆದರೆ ಏನಾಗುತ್ತೆ? ಮೈನಿಂಗ್ ಮಾಡಬೇಕಾದ್ರೆ ನೆಲವನ್ನು ಅಗಿತಾ ಹೋಗ್ತಾರೆ. ಒಂದು ಕಡೆ ಪೂರ್ತಿ ನೆಲವನ್ನು ಅಗಿತಾರೆ, ಇನ್ನೆರಡು ಕಡೆ ಹಾಗೆ ಉಳಿದಿರುತ್ತೆ. ಅವಾಗೇನಾಗತ್ತೆ? ಅವು ಸಹ ಹೆಚ್ಚಿನ ಮಳೆ ಆದಾಗ ಕುಸಿದು ಬಿದ್ದುಬಿಡುತ್ತೆ, ಸ್ಟೇಬಲ್ ಇರಲ್ಲ. ಸೊ ಹೀಗಾಗಿ ಮೈನಿಂಗಲ್ಲಿರಬಹುದು. ಪರ್ವತ ಪ್ರದೇಶಗಳು, ಕರಾವಳಿಗಳು, ಗಣಿಗಾರಿಕೆಗೆ ಒಳಪಟ್ಟ ಪ್ರದೇಶಗಳು ಇಲ್ಲಿ ಕಾಣಬಹುದು. ಇದರ ಕಾಸಸ್ ಯಾಕಾಗತ್ತೆ? ಕಾನ್ಸ್ಟೆಂಟ್ಲಿ ಫ್ಲೋಯಿಂಗ್ ವಾಟರ್ ಆ್ಯಂಡ್ ಟೈಡ್ಸ್, ನಿರಂತರವಾಗಿ ಹರಿಯುವ ನೀರು ಮತ್ತು ಉಬ್ಬರವಿಳಿತಗಳು. ನೀವು ನೋಡಬಹುದಾಗಿದೆ, ಎಲ್ಲೆಲ್ಲಿ ನದಿಗಳು ಹೆಚ್ಚಾಗಿ ಹರಿತಾ ಇರುತ್ತೋ ಪರ್ವತದಲ್ಲಿ, ಅಲ್ಲಿ ನದಿಗಳು ಹರಿತಾ ಇದ್ರೆ ಏನಾಗುತ್ತೆ? ಆ ಭೂಮಿ ಏನಾಗಿರುತ್ತೋ, ಅದು ಹರಿಯೋ ನಿಂತ ಭೂಮಿ, ಅದು ಹೆಚ್ಚಾಗಿ ಫ್ರೆಜೈಲ್ ಆಗಿಬಿಡುತ್ತೆ. ಅಂದರೆ ಅಷ್ಟು ಸ್ಟ್ರೆಂತ್ ಇರಲ್ಲ. ಹೀಗಾಗಿ ಅದು ಕುಸಿದು ಬಿಡುತ್ತೆ. ಸೊ ಇಲ್ಲಿ ಹೇಳಿರುವಂತೆ ನೀರು ನಿರಂತರವಾಗಿರುವಂಥದ್ದು ಮತ್ತು ಉಬ್ಬರವಿಳಿತಗಳು ಕೋಸ್ಟಲಲ್ಲಿ. ರೈಲ್ವೇಸು, ರೋಡ್ಸು ಆ್ಯಂಡ್ ಕೆನಲ್ಸ್ ಆರ್ ಕನ್ಸ್ಟ್ರಕ್ಟೆಡ್ ಇನ್ ಸ್ಟೀಪ್ ಮೌಂಟೇನಸ್ ಏರಿಯಾಸ್. ಕಡಿದಾದ ಪರ್ವತ ಪ್ರದೇಶಗಳಲ್ಲಿ ರೈಲು ಮಾರ್ಗಗಳು, ರಸ್ತೆಗಳು ಮತ್ತು ಕಾಲುವೆಗಳ ನಿರ್ಮಾಣ. ಏನಾಗುತ್ತೆ? ಫಾರ್ ಎಕ್ಸಾಂಪಲ್, ಒಂದು ದೊಡ್ಡ ಪರ್ವತ ಇರುತ್ತೆ, ಒಂದು ಸ್ವಲ್ಪ ಜಾಗ ಇರುತ್ತೆ, ಅಲ್ಲಿ ರೋಡನ್ನು ಕನ್ಸ್ಟ್ರಕ್ಟ್ ಮಾಡ್ತೀರಾ. ಅದರಿಂದ ಆ ಪೂರ್ತಿ ಒಂದು ಪರ್ವತ ಪ್ರದೇಶದ ಏನೊಂದು ಸ್ಟೆಬಿಲಿಟಿ ಇರುತ್ತೋ ವರ್ಷಗಟ್ಟಲೆ ಅದೇ ಹೋಗ್ಬಿಡುತ್ತೆ. ಒಂದೇ ಕಡೆ ಹೆಚ್ಚಿನ ಪ್ರೆಷರ್ ಬಿದ್ದುಬಿಡುತ್ತೆ. ಹೀಗಾಗಿ ಅವಾಗೇನಾಗುತ್ತೆ? ಅವು ಕುಸಿದು ಬಿದ್ದುಬಿಡುತ್ತೆ. ಹೀಗಾಗಿ ಯಾವುದೇ ಡೆವಲಪ್ಮೆಂಟ್ ಪ್ರಾಜೆಕ್ಟ್ಸ್ ಮಾಡಬೇಕಾದ್ರೂ ಸಹ ಗೌರ್ಮೆಂಟ್ ಇದರ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ವಹಿಸುತ್ತೆ. ಕಲೆಕ್ಷನ್ ಆಫ್ ಲೂಸ್ ಸಾಯಿಲ್ ಆನ್ ಕ್ಲೇ ಸಾಯಿಲ್ ಲೇಯರ್. ಜೇಡಿ ಮಣ್ಣಿನ ಪದರದ ಮೇಲೆ ಸಡಿಲವಾದ ಮಣ್ಣಿನ ಪದರ. ಇಲ್ಲಿ ನೀವು ನೋಡಬಹುದು, ಮಣ್ಣಿನ ಮೇಲ್ಪದರ ಸ್ಟ್ರಾಂಗ್ ಆಗಿಲ್ಲ ಅಂದ್ರೆ ಏನಾಗುತ್ತೆ? ಕುಸಿದು ಹೋಗಲೇಬೇಕು. ಎಷ್ಟು ಸ್ಟ್ರಾಂಗ್ ಆಗಿರುತ್ತೋ ಅಷ್ಟು ಹಿಡಿದಿಟ್ಕೊಳ್ಳುತ್ತೆ. ಇಲ್ಲಿ ಸ್ಟ್ರಾಂಗೇ ಇಲ್ಲ ಅಂದಮೇಲೆ ಏನಾಗುತ್ತೆ? ಕುಸಿದು ಹೋಗಲೇಬೇಕು. ಸೊ ಹೀಗಾಗಿ ಯಾವ ಜೇಡಿ ಮಣ್ಣಿನ ಪದರದ ಮೇಲೆ ಇಂತಹ ಸಡಿಲವಾದ ಮಣ್ಣಿರುತ್ತೋ ಅವು ಕುಸಿದು ಬಿದ್ದೇ ಬಿಡುತ್ತೆ. ಸೊ ಇದು ಅರ್ಥ ಆಗ್ತಾ ಇದೆ ಅಂದ್ಕೊಳ್ತೇನೆ. ಲ್ಯಾಂಡ್ ಸ್ಲೈಡ್ ಆಗ್ತಾ ಇದೆ. ಇದು ಲ್ಯಾಂಡ್ ಸ್ಲೈಡ್. ನೆಕ್ಸ್ಟ್ ಇರುವಂತಹದ್ದು ಕೋಸ್ಟಲ್ ಇರೋಷನ್, ಕಡಲ ಕೊರೆತ. ಕೋಸ್ಟ್ ಎಲ್ಲಿ ಬರುತ್ತೆ? ಸಮುದ್ರದ ಹತ್ತಿರ ಇರೋಷನ್ ಆಗ್ತಾ ಇದೆ. ಏನು ಇರೋಷನ್ ಆಗ್ತಾ ಇದೆ? ಬನ್ನಿ ನೋಡೋಣ. Sea waves continuously hit the coast. Because of this, the coastal land is eroded. ಸಮುದ್ರದ ಅಲೆಗಳು ನಿರಂತರವಾಗಿ ಕರಾವಳಿಗೆ ಅಪ್ಪಳಿಸುತ್ತವೆ. ಇದರಿಂದಾಗಿ ಕರಾವಳಿಯ ಭೂಮಿ ಕೊಚ್ಚಿ ಹೋಗಿದೆ. ಸಿಂಪಲ್. ಇಲ್ಲಿ ನೀವು ನೋಡ್ಬೋದು, ಸಮುದ್ರದಿಂದ ನೀರು ಬರ್ತಾ ಇದೆ. ಈ ನೀರು ಈ ಕೆಳಗಿನ ಭಾಗವನ್ನು ನೀವು ನೋಡೋದಾದರೆ ಎಲ್ಲ ಏನಾಗಿದೆ? ಕಂಟಿನ್ಯೂಸ್ ಆಗಿ ಈ ಅಲೆಗಳು ಬಂದು ಇದಕ್ಕೆ ಹಿಟ್ ಆಗ್ತಾ ಇದೆ. ಇದರಿಂದ ಇದು ಕಂಟಿನ್ಯೂಸ್ ಆಗಿ ಎಷ್ಟೋ ವರ್ಷಗಳ ಕಾಲ ಹಿಟ್ಟಾಗೋದ್ರಿಂದ ಇವೆಲ್ಲವೂ ಏನಾಗುತ್ತೆ? ಕಂಟಿನ್ಯೂಸ್ ಹಿಟ್ಟಾದರೆ ಬ್ರೇಕ್ ಡೌನ್ ಆಗಲೇಬೇಕು. ಸೊ ಇಲ್ಲೂ ಸಹ ಅದೇ ಆಗ್ತಾ ಇದೆ. ಕೆಳಗಿನಿಂದ ನೋಡಿ, ಹಾಗೆ ಮೇಲಿಂದನ್ನು ನೋಡಿ, ಎಷ್ಟೊಂದು ಇಲ್ಲಿ ಇರೋಡ್ ಆಗಿದೆ. ಇದನ್ನೇ ಕೋಸ್ಟಲ್ ಇರೋಷನ್ ಅಂತ ಕರಿತೇವೆ, ಕಡಲ ಕೊರೆತ ಅಂತ ಕರಿತೇವೆ. ಅರ್ಥ ಆಯಿತು ತಾನೇ? ಇಮೇಜಿನ ಮುಖಾಂತರ ಈಸಿಯಾಗಿ ತಿಳ್ಕೊಳ್ಬಹುದು. ಸಿ ವೇವ್ಸ್ ಕಂಟಿನ್ಯೂಸ್ಲಿ ಆಗುತ್ತೆ, ಹಿಟ್ ಮಾಡ್ತವೆ, ಕೋಸ್ಟಲ್ ಲ್ಯಾಂಡು ಸಮುದ್ರದಲ್ಲಿ ಕೂಡ್ಬಿಡುತ್ತೆ. ಓಕೆ, ಆಸಮ್. ದ ಇರೋಷನ್ ಆಫ್ ಲ್ಯಾಂಡ್ ಬೈ ದ ವೇವ್ಸ್ ಇನ್ ದ ಕೋಸ್ಟಲ್ ಏರಿಯಾಸ್. ಕರಾವಳಿ ಪ್ರದೇಶಗಳಲ್ಲಿ ಅಲೆಗಳಿಂದ ಭೂಮಿಯ ಸವೆತ ಆಗುತ್ತೆ. ಇದನ್ನು ಆಲ್ರೆಡಿ ಹೇಳಿದ್ದೇನೆ. ಹಾಗಾದರೆ ಎಲ್ಲಿ ಕಂಡು ಬರುತ್ತೆ? ಕೋಸ್ಟಲ್ ಇರೋಷನ್ ಇಸ್ ಮೋರ್ ಕಾಮನ್ ಡ್ಯೂರಿಂಗ್ ದ
ಸೌತ್ ವೆಸ್ಟ್ ಮಾನ್ಸೂನ್ ಸೀಸನ್ ಬಿಕಾಸ್ ಆಫ್ ಹೈ ಟೈಡ್ಸ್ ಎನ್ಗಲ್ಫಿಂಗ್ ಅ ಹ್ಯೂಜ್ ಲ್ಯಾಂಡ್ ಮಾಸ್. ಇಂಡಿಯಾ ಸೀಸನ್ ಪಾಠ ಹೇಳಬೇಕಾದ್ರೆ ಏನಂತ ಹೇಳಿದ್ದೆ? ಮೊದಲ ಮಾನ್ಸೂನಲ್ಲಿ ವೆಸ್ಟ್ ಕೋಸ್ಟಿಗೆ, ಎಲ್ಲಿ ವೆಸ್ಟರ್ನ್ ಘಾಟ್ಸ್ನ ಪ್ರದೇಶವನ್ನು ಹೇಳಿದ್ದೆ, ಅಲ್ಲಿ ಅತಿ ಹೆಚ್ಚಿನ ಮಳೆ ಆಗುತ್ತೆ ಅಂತ ಹೇಳಿದ್ದೆ. ಸೊ ಯಾವಾಗ ಮಳೆ ಹೆಚ್ಚಿಗೆ ಆಗುತ್ತೋ ಆವಾಗ ಇಲ್ಲಿ ಸಮುದ್ರದ ನೀರು ಏನು ಅದೂ ಸಹ ಹೆಚ್ಚಿಗೆ ಆಗ್ಬೇಕು ತಾನೆ. ಸಮುದ್ರದ ನೀರು ಹೆಚ್ಚಿಗೆ ಆದರೆ ಏನಾಗುತ್ತೆ, ಅದು ಅಲೆಗಳ ರೂಪದಲ್ಲಿ ಬರಬೇಕು. ಈ ಅಲೆಗಳು ಅತ್ಯಂತ ಫೋರ್ಸ್ಫುಲ್ ಆಗಿ ಬಂದು ಯಾವುದಕ್ಕೋ ಬಡಿದ್ರೆ ಏನಾಗಬೇಕು, ಅಲ್ಲಿ ಇರೋಜನ್ ಆಗಲೇಬೇಕು. ಇಲ್ಲೂ ಸಹ ಅದೇ ಆಗ್ತಾ ಇದೆ. ಹೆಚ್ಚಿನ ಮಳೆಯಿಂದ ಸಮುದ್ರ ನೀರು ಹೆಚ್ಚಿಗೆ ಆಗ್ತಾ ಇದೆ, ಅಲೆ ಆಗ್ತಾ ಇದೆ, ವೇವ್ಸ್ ಬರ್ತಾ ಇದೆ, ಸಮುದ್ರ ದಂಡೆಗೆ ಬಡಿತಾ ಇದೆ, ಬಡಿದು ಏನೇನು ಮಣ್ಣಿದೆಯೋ ಏನು ಕಲ್ಲಿದೆಯೋ ಎಲ್ಲವನ್ನ ತೆಗೆದುಕೊಂಡು ಹೋಗ್ತಾ ಇದೆ. ನೈಋತ್ಯ ಮಾನ್ಸೂನ್ ಮಾರುತಗಳ ಋತುವಿನಲ್ಲಿ ಹೆಚ್ಚಿನ ಉಬ್ಬರವಿಳಿತಗಳ ಕಾರಣದಿಂದಾಗಿ ಕಡಲ ಕೊರೆತವು ಹೆಚ್ಚು ಸಾಮಾನ್ಯವಾಗಿದೆ. ಇದು ಬೃಹತ್ ಭೂಪ್ರದೇಶವನ್ನು ಆವರಿಸುತ್ತದೆ. ಸೊ ಇದನ್ನು ನಾವು ಇಂಡಿಯಾ ಸೀಸನ್ಸಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೇವೆ, ಹೇಗೆ ಈ ರೀಸನ್ದಲ್ಲಿ ಹೆಚ್ಚಿನ ಮಳೆ ಆಗುತ್ತೆ ಅಂತ. ಓಕೆ, ಇದು ನಿಮಗೆ ಅರ್ಥ ಆಗಿದೆ ಅನ್ಕೊಳ್ತೇನೆ. ಬನ್ನಿ ನೆಕ್ಸ್ಟ್. ದ ಕೋಸ್ಟಲ್ ಇರೋಷನ್ ಈಸ್ ಮೋರ್ ಸಿವಿಯರ್ ಅಲಾಂಗ್ ದ ವೆಸ್ಟ್ ಕೋಸ್ಟ್ ಆಫ್ ಇಂಡಿಯಾ ಆ್ಯಂಡ್ ವೆರಿ ಲೋ ಆನ್ ದ ಈಸ್ಟ್ ಕೋಸ್ಟ್. ಸೇಮ್ ಇಲ್ಲಿ ಹೆಚ್ಚಿಗೆ ಇರುತ್ತೆ, ಇಲ್ಲಿ ಕಡಿಮೆ ಮಳೆ ಆಗುತ್ತೆ. ಕಡಿಮೆ ಮಳೆ ಆದ್ರೇನು, ಆ ವೇವ್ಸ್ಗಳು ಅಷ್ಟೇ ಫೋರ್ಸ್ ಕಡಿಮೆ ಆಗಿರುತ್ತೆ. ಹೀಗಾಗಿ ಇಲ್ಲಿ ಅಷ್ಟೊಂದು ಕೋಸ್ಟಲ್ ಇರೋಷನ್ ಆಗಲ್ಲ. ವೆಸ್ಟ್ ಕೋಸ್ಟ್ ಆಫ್ ಇಂಡಿಯಾದಲ್ಲಿ ಹೆಚ್ಚಿಗೆ ಆಗುತ್ತೆ. ಪಶ್ಚಿಮ ಕರಾವಳಿ, ಕರ್ನಾಟಕ, ಕೇರಳ, ಗೋವಾ, ಗುಜರಾತ್, ಮಹಾರಾಷ್ಟ್ರ ಎಲ್ಲ ಬರುತ್ತೆ, ವೆಸ್ಟ್ ಕೋಸ್ಟಲ್ಲೇ ಬರುತ್ತೆ. ಸೊ ಅಲ್ಲೇ ಈ ಕೋಸ್ಟಲ್ ಇರೋಷನ್ ಹೆಚ್ಚಿಗೆ ಇದೆ. ಹಾಗಾದರೆ ಹೇಗೆ ಇದನ್ನು ನಾವು ತಡೆಗಟ್ಟಬೇಕು? ಪ್ರೊಹಿಬಿಟ್ ಸ್ಯಾಂಡ್ ಮೈನಿಂಗ್, ಮರಳು ಗಣಿಗಾರಿಕೆ ನಿಷೇಧ. ಏನಂತ ಇದ್ದೀರಾ ಸರ್? ಇಲ್ಲಿ ನೋಡಬಹುದು ಮೈನಿಂಗ್ ಲಾರಿಗಳಲ್ಲಿ ಯಾರ್ಯಾರು ಕೋಸ್ಟಲ್ ಪ್ರದೇಶದಲ್ಲಿ ಇರ್ತಿರೋ ಅವ್ರಿಗೆ ಗೊತ್ತೇ ಇರುತ್ತೆ ಎಷ್ಟೊಂದು ಮೈನಿಂಗ್ ಆಗುತ್ತೆ ಅಂತ. ಈ ಮೈನಿಂಗ್ನಿಂದ ಏನಾಗುತ್ತೆ, ಒಂದು ಲೀಗಲ್ಲು, ಒಂದು ಇಲ್ಲೀಗಲ್ಲು. ಇಲ್ಲೀಗಲ್ ಮೈನಿಂಗ್ ಮಾಡೋದ್ರಿಂದ ಸಮುದ್ರ ಇರುತ್ತೆ, ಸಮುದ್ರದ ಜೊತೆಯಲ್ಲಿ ಈ ಸ್ಯಾಂಡ್ ಅಲ್ಲಿ ಮುಂದಿರೋದು ಏನು ಮಾಡುತ್ತೆ, ಆ ನದಿಯ ನೀರಿಗೆ ಒಂದು ಫೋರ್ಸನ್ನು ಒಡ್ಡುತ್ತೆ. ಆ ಸ್ಯಾಂಡನ್ನೇ ಕಿತ್ಕೊಂಡ್ರೆ ಏನಾಗುತ್ತೆ, ಆ ನದಿ ಇನ್ನೂ ಸಮುದ್ರ ಇನ್ನೂ ಫೋರ್ಸ್ಫುಲಿ ಆಗಿ ಹೋಗುತ್ತೆ, ಮತ್ತೆ ಕೊರೆಯುತ್ತೆ. ಹೀಗಾಗಿ ಪ್ರಿವೆಂಟಿವ್ ಆಗಿರುವಂತಹ ಈ ಸ್ಯಾಂಡೇ ಇಲ್ಲ ಅಂದರೆ ದೊಡ್ಡ ಹೊಡೆತ ಬಿದ್ದಾಗುತ್ತೆ. ರಿಟೆನ್ಷನ್ ವಾಲ್ಸನ್ನು ಹಾಕಬೇಕು, ತಡೆಗೋಡೆಗಳನ್ನ ನಿರ್ಮಿಸಬೇಕು. ನೀವು ಹೆಚ್ಚಾಗಿ ಯಾವುದ್ಯಾವುದು ಸಮುದ್ರ ತೀರಕ್ಕೆ ಹೋದಾಗ ಅಲ್ಲಿ ಈ ಪ್ರಿವೆಂಟಿವ್ ವಾಲ್ಸ್ಗಳನ್ನ ನೋಡಿರ್ತೀರ, ಬ್ಯಾರಿಕೇಡ್ ಟೈಪ್ ಇರುತ್ತೆ. ಸೊ ಅವುಗಳಿಂದ ಏನಾಗುತ್ತೆ, ಆ ಸಮುದ್ರ ನೀರು ಅಲೆಗಳು ಅದನ್ನು ದಾಟಿ ಹೋಗಲ್ಲ. ಓಕೆ, ಸ್ಟ್ಯಾಕಿಂಗ್ ರಾಕಿ ಬೋಲ್ಡರ್ಸ್, ದಪ್ಪ ಬಂಡೆಗಳ ರಾಶಿ ಹಾಕೋದು. ಯಾಕೆ? ಸೇಮ್ ಹೇಗೆ ರಿಟೆನ್ಷನ್ ವಾಲ್ಸ್ಗಳು ದಾಟಿ ಹೋಗ್ಲಿಕ್ಕೆ ಬಿಡೋಲ್ಲ, ಸೇಮ್ ವೇದಲ್ಲಿ ಈ ಏನು ಸ್ಟ್ರಾಂಗ್ ರಾಕ್ಸ್ ಇರ್ತೋ ಅವು ಸಹ ಆ ಸಮುದ್ರದ ಅಲೆಗಳನ್ನ ಮುಂದೆ ಹೋಗ್ಲಿಕ್ಕೆ ಬಿಡೋದಿಲ್ಲ. ಗ್ರೋವಿಂಗ್ ಮ್ಯಾಂಗ್ರೋವ್ ಫಾರೆಸ್ಟ್ ಇಂಡಿಯಾ ಫಾರೆಸ್ಟ್ ಪಾಠವನ್ನು ಹೇಳಬೇಕಾದ್ರೆ ಮ್ಯಾಂಗ್ರೋವ್ ಫಾರೆಸ್ಟನ್ನು ಡಿಸ್ಕಸ್ ಮಾಡಿದ್ವಿ. ಮ್ಯಾಂಗ್ರೋವ್ ಫಾರೆಸ್ಟ್ಗಳ ಒಂದು ಒಳ್ಳೆ ಕ್ವಾಲಿಟಿ ಏನು, ಅದು ಸಮುದ್ರದ ನೀರಿನಲ್ಲೂ ಸಹ ಬೆಳೆಯಬಲ್ಲವು. ಅದಕ್ಕೆ ಉಪ್ಪಿನ ಅಂಶ ಅಷ್ಟೊಂದು ಹೊಡೆತವನ್ನು ಕೊಡೋದಿಲ್ಲ. ಯಾವಾಗ ಇಲ್ಲಿ ಗಿಡ ಮರಗಳು ಹೆಚ್ಚಿಗೆ ಆಗಿರುತ್ತೋ ಆವಾಗ ಏನಾಗುತ್ತೆ, ಆ ಮಣ್ಣು ಸಹ ಅಷ್ಟೇ ಸ್ಟ್ರಾಂಗ್ ಆಗಿ ಉಳಿದುತ್ತೆ. ಹಾಗೆ ಅಷ್ಟೇ ಅದು ಒಂದು ಫೋರ್ಸ್ ತಡೆಯನ್ನು ಒಡ್ಡುತ್ತೆ, ಪ್ರಿವೆನ್ಷನನ್ನು ಒಡ್ಡುತ್ತೆ ಆ ಸಮುದ್ರದ ಅಲೆಗಳಿಗೆ. ಹೀಗಾಗಿ ಈ ಮ್ಯಾಂಗ್ರೋವ್ ಫಾರೆಸ್ಟ್ಗಳನ್ನ ಆದಷ್ಟು ಗ್ರೋ ಮಾಡಬೇಕು. ಓಕೆ, ಅರ್ಥ ಆಗ್ತಾ ಇದೆ ತಾನೇ? ನಿಮ್ಮ ಜೋಶ್ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಓಕೆ, ಒಂದು ಕ್ವಶನ್ ನಿಮಗೋಸ್ಕರ. ಇಫ್ ಯು ಬಿಕಮ್ ಆನ್ IAS ಆಫೀಸರ್ ಇನ್ ಫ್ಯೂಚರ್, ವಿಲ್ ಯು ಅಲೋ ಇಲ್ಲೀಗಲ್ ಸ್ಯಾಂಡ್ ಮೈನಿಂಗ್? ನೀವೇನಾದರೂ ಭವಿಷ್ಯದಲ್ಲಿ IAS ಅಧಿಕಾರಿ ಆದರೆ, ನನಗೆ ಗೊತ್ತು ಬಹಳಷ್ಟು ಜನರಿಗೆ IAS ಆಫೀಸರ್ಸ್ ಆಗಬೇಕು ಅನ್ನೋ ಒಂದು ಕನಸಿರುತ್ತೆ. ಸೊ ನೀವೇನಾದರೂ ಭವಿಷ್ಯದಲ್ಲಿ IAS ಆಫೀಸರ್ ಆದರೆ ನೀವು ಇಲ್ಲೀಗಲ್ ಅಕ್ರಮ ಮರಳುಗಾರಿಕೆಗೆ ಅವಕಾಶ ನೀಡ್ತೀರಾ? ಅಕ್ರಮ, ಎಸ್ ಐ ವಿಲ್ ಅಲೋ, ಆಪ್ಷನ್ ಎ ಇದೆ. ಬಿ ನೋ, ಡೆಫಿನೆಟ್ಲಿ ನಾಟ್, ನಾನು ಅನುಮತಿಸುತ್ತೇನೆ ಅಂದರೆ ಎ ಅಂದರೆ ಇಲ್ಲ, ಖಂಡಿತ ಇಲ್ಲ ಅಂತ ಬಿ ಹೇಳ್ತಾ ಇದೆ. ಹಾಗಾದರೆ ನೀವೇನು ಮಾಡ್ತೀರಾ? ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಓಕೆ, ಇಲ್ಲೀಗಲ್ ಅಂತ ಇದೆ, ಸ್ಯಾಂಡ್ ಮೈನಿಂಗ್ ಅಂತ ಇದೆ. ಓಕೆ, ಎಸ್. ನೆಕ್ಸ್ಟ್ ಇರುವಂತಹದ್ದು ಅರ್ತ್ ಕ್ವೇಕ್. ಹೆಸರಲ್ಲೇ ಇದೆ, ಭೂಮಿ ಕ್ವೆಕ್ ಏನಾಗ್ತಾ ಇದೆ, ಶೇಕ್ ಆಗ್ತಾ ಇದೆ, ಭೂ ಕಂಪನ ಆಗ್ತಾ ಇದೆ.
ಆಕರಿಂಗ್ ಆನ್ ದ ಲ್ಯಾಂಡ್ ಸರ್ಫೇಸ್, ಭೂ ಮೇಲೆ ಆಗುತ್ತೆ. ಆದರೆ ಇದು ಇಂಪಾರ್ಟೆಂಟ್ ಆಗಿರುವಂಥದ್ದು ಏನು, ಅರ್ತ್ ಕ್ವೇಕ್ ಕೆಳಗಿನಿಂದ ಸ್ಟಾರ್ಟ್ ಆಗಿ ಮೇಲ್ ಬರುತ್ತೆ. ವೈಬ್ರೇಷನ್ ಆರ್ ಮೂವ್ಮೆಂಟ್ ಆಫ್ ದ ಅಪ್ಪರ್ ಲೇಯರ್ಸ್ ಆಫ್ ದ ಅರ್ತ್ ಡ್ಯೂ ಟು ದ ಪ್ರೆಷರ್ ಕ್ರಿಯೇಟೆಡ್ ಇನ್ಸೈಡ್. ಸಿಂಪಲ್ ಆಗಿ ಹೇಳೋದಾದರೆ ಒಂಥರ ಪ್ರೆಷರ್ ಕುಕ್ಕರ್ನ ಎಕ್ಸಾಂಪಲ್ನ ತಗೋಣ. ನಾವು ಭೂಮಿ ಮೇಲಿದ್ದೇವೆ, ಭೂಮಿ ಕೆಳಗೆ ಏನೋ ಒಂದು ದೊಡ್ಡ ಪ್ರೆಷರ್ ಕುಕ್ಕರ್ ಟೈಪ್ ಇದೆ. ಆ ಪ್ರೆಷರ್ ಕುಕ್ಕರ್ ಆ ಪ್ಲೇಟ್ಸನ್ನು ಪ್ರೆಷರ್ ಕುಕ್ಕರ್ ಥರ ತಿಳ್ಕೊಳ್ಳೋಣ. ಯಾವಾಗ ಒಳಗಿನ ಪ್ಲೇಟ್ಸ್ಗಳು ಘರ್ಷಣೆ ಆಗ್ತಾ ಇರುತ್ತೋ, ವೈಬ್ರೇಷನ್ ಆಗ್ತಾ ಇರುತ್ತೋ, ಒಂದು ಲಿಮಿಟನ್ನು ರೀಚ್ ಮಾಡ್ಕೊಳ್ಳೆ ಆ ಪ್ರೆಷರ್ ಕುಕ್ಕರ್ ಏನಾಗುತ್ತೆ, ಬ್ಲಾಸ್ಟ್ ಆಗಿಬಿಡುತ್ತಲ್ಲ. ಹಾಗೆ ಸೇಮ್ ಸಹ ಇಲ್ಲ ಆಗ್ತಾ ಇದೆ. ಭೂಮಿಯ ಕೆಳಗೆ ಸದಾ ಘರ್ಷಣೆ ನಡೀತಾ ಇರುತ್ತೆ, ಭಾಳಷ್ಟು ಪ್ಲೇಟ್ಸ್ಗಳಿರುತ್ತೆ. ಓಕೆ, ಆ ಪ್ಲೇಟ್ಸು ಲೇಯರ್ಸ್ಗಳು ಘರ್ಷಣೆ ಆಗ್ತಾ ಇರುತ್ತೆ. ಯಾವಾಗ ಇದು ಒಂದು ಲೆವೆಲನ್ನು ಬ್ರೀಚ್ ಮಾಡಿಬಿಡುತ್ತೋ ಆವಾಗ ಭೂಕಂಪಗಳು ಆಗುತ್ತೆ. ಒಳಗೆ ರಚಿಸಲಾದ ಒತ್ತಡದ ಕಾರಣ ಭೂಮಿಯ ಮೇಲಿನ ಪದರಗಳ ಕಂಪನ ಅಥವಾ ಚಲನೆ. ಹಾಗಾದರೆ ಮುಖ್ಯ ಕಾರಣಗಳೇನು? ಪ್ರೆಷರ್ ಇನ್ಕ್ರೀಸ್ ಇನ್ ದ ಇಂಟೀರಿಯರ್ ಆಫ್ ದ ಅರ್ತ್. ಕೆಳಗಡೆ ಪ್ರೆಷರ್ ಹೆಚ್ಚಿಗೆ ಆದಾಗ ಅದು ಮೇಲ್ಗಡೆ ಬರುತ್ತೆ. ಭೂಮಿಯ ಒಳಭಾಗದಲ್ಲಿ ಒತ್ತಡ ಹೆಚ್ಚಾಗುತ್ತದೆ. ಚೇಂಜ್ ಇನ್ ದ ಮ್ಯಾಗ್ಮಾ ಫ್ರಮ್ ಒನ್ ಪಾರ್ಟ್ ಟು ಎನದರ್. ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ಶಿಲಾಪಾಕದ ಬದಲಾವಣೆ. ಕೆಳಗಡೆ ಬಹಳಷ್ಟು ಪ್ಲೇಟ್ಸ್ಗಳಿವೆ. ಈ ಮ್ಯಾಗ್ಮಾಗಳು ಒಂದು ಡಿಸ್ಪ್ಲೇಸ್ ಮಾಡಿ ಮತ್ತೊಂದು ಬಂದಾಗ ಅಲ್ಲಿ ಈ ಭೂಕಂಪನ ಆಗುತ್ತೆ. ವರ್ಗಾವಣೆ ಆದಾಗ ಅರ್ಬನೈಜೇಷನ್, ನಗರೀಕರಣ ಸಹ. ಏಕೆ ನಾವು ಕನ್ಸ್ಟ್ರಕ್ಷನ್ಸ್ ಮಾಡ್ತೇವೆ, ನಮ್ಮ ಫೌಂಡೇಶನಲ್ಲೇ ಎಲ್ಲಿರುತ್ತೆ, ಆ ಭೂಮಿ ಕೆಳಗೆ ಆಗತ್ತೆ, ಅದರಿಂದ ಸಹ ಇದಾಗ್ತಾ ಇದೆ. ಡಿಫಾರೆಸ್ಟೇಷನ್, ಯಾವಾಗ ಗಿಡಗಳನ್ನ ಕಡಿತೇವೋ ಅವುಗಳ ಬೇರುಗಳು ಆ ಪದರಗಳಿಗೆಲ್ಲ ಸ್ಟ್ರಾಂಗನ್ನು ಕೊಟ್ಟಿರುತ್ತೆ, ಅದು ಹೋಗುತ್ತೆ. ಕನ್ಸ್ಟ್ರಕ್ಷನ್ ಆಫ್ ಡ್ಯಾಮ್ಸ್, ವೆರಿ ಇಂಪಾರ್ಟೆಂಟ್. ಡ್ಯಾಮ್ಸಿಂದ ಏನಾಗುತ್ತೆ, ನದಿಗಳ ನೀರು ಬರುತ್ತೆ. ನೀರು ಎಷ್ಟು ಸ್ಟೋರ್ ಆಗುತ್ತಾ ಹೋಗುತ್ತೋ ಅಷ್ಟೇ ಪ್ರೆಷರ್ ಕೆಳಗಡೆ ಸಹ ಬೆಳೀತಾ ಹೋಗುತ್ತೆ. ಸೊ ಕನ್ಸ್ಟ್ರಕ್ಷನ್ ಆಫ್ ಡ್ಯಾಮ್ಸು, ಮೈನಿಂಗ್ ಆ್ಯಕ್ಟಿವಿಟೀಸ್ ಹೇಳಬೇಕಾಗೇ ಇಲ್ಲ. ನಾವು ಎಷ್ಟು ಅಗಿತಾ ಹೋಗ್ತೇವೋ ಅಷ್ಟೇ ಆ ಕೆಳಗಿನ ಏನು ಲೇಯರ್ಸ್ ಇರುತ್ತೋ, ಶಿಲೆಗಳಿರುತ್ತೋ ಅಷ್ಟೇ ಅವು ಸಹ ವೈಬ್ರೇಟ್ ಆಗ್ತಾ ಹೋಗುತ್ತೆ. ಇದರಿಂದ ಭೂಕಂಪನ ಆಗಬಹುದು. ಅರಣ್ಯನಾಶ, ಅಣೆಕಟ್ಟುಗಳ ನಿರ್ಮಾಣ, ಗಣಿಗಾರಿಕೆ ಚಟುವಟಿಕೆಗಳು ಇತ್ಯಾದಿಗಳು. ಸೊ ಹೀಗಿರಬೇಕಾದ್ರೆ ಎಲ್ಲೆಲ್ಲಿ ಈ ಭೂಕಂಪ ಹೆಚ್ಚಿಗೆ ಕಾಣಲು ಬರುತ್ತೆ? ನಾರ್ದರ್ನ್ ಹಿಮಾಲಯಸ್, ಈಸ್ಟ್ ಅಸ್ಸಾಂ ಆ್ಯಂಡ್ ಗುಜರಾತ್. ಇಲ್ಲಿ ನೋಡೋದಾದರೆ ನಾರ್ದರ್ನ್ ಹಿಮಾಲಯಾಸ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಇಲ್ಲಿ ಪರ್ವತಗಳಿವೆ ಅಂದಮೇಲೆ ಏನಾಗತ್ತೆ, ಆ ಕೆಳಗಿರುವಂಥದ್ದು ಅಷ್ಟೇ ಪ್ರೆಷರ್ನಿಂದ ಕೂಡಿರುತ್ತೆ. ಹೀಗಾಗಿ ಇಲ್ಲಿ ಬಹಳಷ್ಟು ಭೂಕಂಪನವನ್ನು ಕಾಣಬಹುದು. ನೆಕ್ಸ್ಟ್ ಇರುವಂಥದ್ದು ಯಾವುದು? ಈ ಅಸ್ಸಾಂನ ಭೂಪ್ರದೇಶ. ಇಲ್ಲೂ ಸಹ ಭೂಕಂಪನ ಹೆಚ್ಚಿಗೆ ಆಗುತ್ತೆ. ಕೋಸ್ಟಲ್ ಏರಿಯಾಸ್ಗಳಿರಬಹುದು, ಎಲ್ಲಿ ಮೌಂಟೇನ್ಸ್ಗಳಿರುತ್ತೆ ಅಲ್ಲಿ ನಾವು ಭೂಕಂಪನವನ್ನು ಕಾಣಬಹುದು. ಕಚ್ನಲ್ಲಿ, ಗುಜರಾತ್ನ ಕಚ್ನಲ್ಲಿ ಆದಂಥ ಒಂದು ಭೂಕಂಪ ನಿಮ್ಗೆ ನೆನಪಿರಬೇಕು, ಬಹಳಷ್ಟು ವಿನಾಶಕಾರಿಯಾದಂಥ ಭೂಕಂಪ. ಸರ್ಚ್ ಮಾಡಿ. ಓಕೆ, ಹಾಗೆ ಲಾತೂರು, ಕೊಯ್ನಾ, ಮಹಾರಾಷ್ಟ್ರದ್ದು ಇವು ಸಹ ಬಹಳಷ್ಟು ಭೂಕಂಪನಗಳಿಗೆ ಕಾರಣವಾಗಿವೆ. ಸೌತ್ ಇಂಡಿಯಾದಲ್ಲಿ ಕೊಯ್ನಾ ಮತ್ತು ಲಾತೂರ್ ಕೆಲವು ಭೂಕಂಪಗಳಿಗೆ ಹೆಸರುವಾಸಿಯಾಗಿದೆ. ಓಕೆ, ಸೊ ಇಲ್ಲಿ ನೀವು ತಿಳ್ಕೋಬೇಕಾದ್ರೆ ಭೂಕಂಪ ಎಲ್ಲಿ ಹೆಚ್ಚಿಗೆ ಆಗ್ತಾ ಇದೆ? ಮೌಂಟೇನ್ಸ್ಗಳು, ಸಮುದ್ರಕ್ಕೆ ಹತ್ತಿರವಾಗಿರುವಂತಹ ಪ್ರದೇಶಗಳು, ಅಲ್ಲಿ ಭೂಕಂಪನವನ್ನು ನಾವು ಕಾಣಬಹುದು. ಯಾಕಂದರೆ ಆ ಲ್ಯಾಂಡ್ಸ್ಗಳು ಏನಾಗುತ್ತೆ, ಪ್ರೆಷರ್ ಹೆಚ್ಚಿಗೆ ಇರುತ್ತೆ. ಇದು ಒಂದು ಮುಖ್ಯ ಕಾರಣ. ಹಾಗಾದರೆ ಸ್ಪೆಸಿಫಿಕ್ ಎಫೆಕ್ಟ್ಸ್, ಇದಕ್ಕೆ ಈ ಪ್ಲೇಟ್ ಶಿಫ್ಟ್ ಆಗೋದೆಲ್ಲ ತಿಳ್ಕೊಂಡ್ವಿ. ಏನಾದರೂ ಒಂದು ಸ್ಪೆಸಿಫಿಕ್ ಇವೆಂಟ್ಸ್ಗಳಿಂದ ಸಹ ಆಗುತ್ತಾ? ಎಸ್. ಇನ್ಕ್ರೀಸ್ ಟೈಡಲ್ ಆ್ಯಕ್ಟಿವಿಟಿ, ಉಬ್ಬರವಿಳಿತದ ಚಟುವಟಿಕೆ ಹೆಚ್ಚಿದೆ. ಫಾರ್ ಎಕ್ಸಾಂಪಲ್, ಹೆಚ್ಚಿನ ಮಳೆ ಆಗುತ್ತೆ, ಆವಾಗ ಸಮುದ್ರದ ಅಲೆಗಳ ಪ್ರೆಷರ್ ಸಹ ಅಷ್ಟೇ ಹೆಚ್ಚಿಗೆ ಆಗುತ್ತೆ. ಆವಾಗ ಕೆಳಗಿನ ಭೂಮಿ ಏನಿರುತ್ತೆ ಅಲ್ಲೂ ಸಹ ಪ್ರೆಷರ್ ಅಷ್ಟೇ ಚೇಂಜ್ ಆಗುತ್ತೆ. ಅದು ಸಹ ಒಂದು ಕಂಡೀಷನ್. ಸುನಾಮಿಸ್, ಚಂಡಮಾರುತಗಳು ಬರೋದು, ಸೈಕ್ಲೋನ್ಸ್ ಬರೋದು, ಇವುಗಳಿಂದ ಸಹ ಆಗುತ್ತೆ. ಚೇಂಜ್ ಇನ್ ರಿವರ್ಸ್ ಡೈರೆಕ್ಷನ್, ನದಿಯ ದಿಕ್ಕಿನಲ್ಲಿ ಬದಲಾವಣೆ. ಸಿಂಪಲ್, ನಾವು ಒಂದು ಬ್ಯಾಲೆನ್ಸಲ್ಲಿ ಇರ್ತೇವೆ. ಈ ನದಿ ಒಂದು 100 ವರ್ಷ 500 ವರ್ಷ ಒಂದೇ ಡೈರೆಕ್ಷನ್ ಹೋಗ್ತಾ ಇರುತ್ತೆ. ಯಾರೋ ಒಬ್ರು ಬಂದು ಅಲ್ಲಿ ಒಂದು ಮನೆಯನ್ನು ಕಟ್ತಾರೆ, ಏನೋ ಮಾಡ್ತಾರೆ, ಆ ನದಿ ತನ್ನ ಡೈರೆಕ್ಷನ್ ಚೇಂಜ್ ಮಾಡುತ್ತೆ. ಆವಾಗ ಏನಾಗುತ್ತೆ, ಈ ಪ್ರೆಷರ್ ಒಂದು ಪ್ಲೇಟ್ ಮೇಲೆ ಇತ್ತು, ಈಗ ಆ ಪ್ರೆಷರ್ ಬೇರೆ ಪ್ಲೇಟ್ ಮೇಲೆ ಶಿಫ್ಟ್ ಆಯಿತು.
ಶಿಫ್ಟ್ ಆದರೆ ಏನಾಗಬೇಕು, ಅಲ್ಲಿ ಕೆಳಗಿನ ಭೂಮಿಯಲ್ಲೂ ಸಹ ಆ ಶಿಫ್ಟಿಗೆ ಅಷ್ಟೊಂದು ಬೇಗ ಅದು ಏನಾಗಲ್ಲ, ಒಕ್ಕೊಳ್ಳಲ್ಲ. ಹೀಗಾಗಿ ಆ ಚೇಂಜಸ್ ಸೆಟ್ಲ್ ಆಗಬೇಕಾಗತ್ತೆ. ಆವಾಗ ಪ್ರೆಷರ್ ಹೆಚ್ಚಿಗೆ ಆಗೋ ಸಾಧ್ಯತೆ ಇರುತ್ತೆ. ಸೊ ಅದನ್ನು ಸಹ ನಾವಿಲ್ಲಿ ಕಾಣಬಹುದು. ಹಾಗಾದರೆ ಆಲ್ರೆಡಿ ಡಿಸ್ಕಸ್ ಮಾಡಿರೋ ಹಾಗೆ ನಾರ್ದರ್ನ್ ಹಿಮಾಲಯಾಸ್ ಇರ್ಬೋದು, ಈಸ್ಟ್ ಅಸ್ಸಾಂ, ಗುಜರಾತ್ ಇರ್ಬೋದು, ಇನ್ ದ ವೆಸ್ಟ್ ಸೌತ್ ಇಂಡಿಯಾದಲ್ಲಿ ಕೊಯ್ನಾ, ಲಾತೂರ್ ಇವೆಲ್ಲವೂ ಭೂಕಂಪನಕ್ಕೆ ಹೆಚ್ಚು ಪ್ರೋನ್ ಏರಿಯಾಸ್ಗಳಾಗಿವೆ. ಹಾಗಾದರೆ ಹೇಗೆ ತಡೆಗಟ್ಟೋದು? ಮಲ್ಟಿ ಸ್ಟೋರ್ಡ್ ಬಿಲ್ಡಿಂಗ್ಸನ್ನು ಆದಷ್ಟು ಕಡಿಮೆ ಮಾಡಬೇಕು. ಯಾಕೆ? ಎಷ್ಟು ಬಿಲ್ಡಿಂಗ್ಸನ್ನು ನಾವು ಹೆಚ್ಚಿಗೆ ಎತ್ತರದಲ್ಲಿ ಕಟ್ತಾ ಹೋಗ್ತೇವೋ ಅಷ್ಟೇ ಕೆಳಗಡೆ ಸಹ ಪ್ರೆಷರ್ ಚೇಂಜ್ ಆಗ್ತಾ ಹೋಗುತ್ತೆ. ಹೀಗಾಗಿ ಎಷ್ಟು ನಾವು ಬಿಲ್ಡಿಂಗ್ಸನ್ನು ಮಲ್ಟಿ ಸ್ಟೋರ್ ಮಾಡ್ತೇವೋ ಅಷ್ಟೇ ಪ್ರಾಬ್ಲಮ್ಸ್ ಇರುತ್ತೆ. ಲೈಟ್ ಮೆಟೀರಿಯಲ್ಸ್ ಫಾರ್ ಕನ್ಸ್ಟ್ರಕ್ಷನ್, ಸಿಂಪಲ್. ನಾವು ಭೂಮಿಗೆ ಎಷ್ಟು ಸ್ಟ್ರೆಸ್ ಅಥವಾ ಪ್ರೆಷರ್ ಕಡಿಮೆ ಕೊಡ್ತೇವೋ ಅಷ್ಟೇ ನಮ್ಗೆ ಒಳ್ಳೆಯದು. ಹೆಚ್ಚಿಗೆ ಪ್ರೆಷರ್ ಕೊಟ್ಟರೆ ಏನು ಮಾಡುತ್ತೆ, ಅದು ತಡ್ಕೊಳ್ಳಲ್ಲ. ಹೀಗಾಗಿ ಏನಾಗುತ್ತೆ, ಭೂಕಂಪ ಆಗುತ್ತೆ. ಹೀಗಾಗಿ ಲೈಟ್ ಮೆಟೀರಿಯಲ್ಸನ್ನು ಯೂಸ್ ಮಾಡೋದು. ಡಿಸ್ಕನೆಕ್ಟಿಂಗ್ ಪವರ್ ಸಪ್ಲೈ. ಈಗ ಫಾರ್ ಎಕ್ಸಾಂಪಲ್ ಭೂಕಂಪ ಬಂದುಬಿಟ್ಟಿದೆ, ನಾವೇನೂ ಮಾಡಲಿಕ್ಕಾಗಲ್ಲ. ಆವಾಗ ನಾವು ಪವರ್ ಸಪ್ಲೈಯನ್ನು ಕಟ್ ಮಾಡಬೇಕು. ಯಾಕಂದರೆ ಭೂಕಂಪ ಬಂದಾದಮೇಲೆ ಸುನಾಮಿಸ್ಗಳು ಸಹ ಬರಬಹುದಾಗಿದೆ. ಹೀಗಾಗಿ ಅವುಗಳನ್ನ ತಡೆಗಟ್ಕೊಳ್ಳಿಕ್ಕೆ ವಿದ್ಯುತ್ ಪೂರೈಕೆಯನ್ನು ಕಡಿತಗೊಳಿಸೋದು ಪರಿಹಾರವಾಗಿದೆ. ಇವೆರಡು ಪ್ರಿವೆನ್ಷನ್ ಆದರೆ ಬಂದ ಮೇಲೆ ಏನು ಮಾಡೋದು ಅಂತ ಇದು ಹೇಳ್ತಾ ಇದೆ. ಓಕೆ, ಎಲ್ಲರೂ ಆನ್ಸರ್ ಮಾಡಬೇಕು. 1, 2, 3 3 ಇಮೇಜಸ್ ಇದೆ. ಹಾಗೆ 3 ಆಪ್ಷನ್ಸ್ಗಳನ್ನ ಕೊಟ್ಟಿದ್ದೇನೆ, ABC. ಎ ಫ್ಲಡ್ಸು, ಬಿ ಸುನಾಮಿ, ಮೂರನೇದು ಅರ್ಥಕ್ವೇಕ್. ಒಂದನೇದು ಫ್ಲಡ್ಡೋ, ಸುನಾಮಿನೋ, ಸೀನೋ, ಅರ್ಥಕ್ವೇಕೋ ಯಾವುದಂತ ಕಮೆಂಟ್ ಮಾಡಿ. ಫಾರ್ ಎಕ್ಸಾಂಪಲ್ ನಿಮಗೆ 1A ಅನಿಸಿದ್ರೆ 1A ಅಂತ ಕಮೆಂಟ್ ಮಾಡಿ. 2ಗೆ ಯಾವ್ದು ಅನಿಸುತ್ತೋ ಅದು ಕಮೆಂಟ್ ಮಾಡಿ. 3ಗೆ ಯಾವ್ದು ಅನಿಸುತ್ತೋ ಕಮೆಂಟ್ ಮಾಡಿ. ಪಾಸ್ ಆ್ಯಂಡ್ ಕಮೆಂಟ್ ಬೇಗ ಮಾಡಿ. ಓಕೆ, ಕರೆಕ್ಟ್ ಆನ್ಸರ್ಸ್ 1A. ಒಂದನೇದು ಫ್ಲಡ್ ಆಗಿದೆ, ಎರಡನೇದು ಅರ್ಥಕ್ವೇಕ್ ಆಗಿದೆ, ನೀವು ನೋಡ್ಬೋದು ಎಲ್ಲ ಬಿಲ್ಡಿಂಗ್ಸ್ ಬಿದ್ದಿದೆ. ಮೂರನೇದು ಸುನಾಮಿ ಆಗಿದೆ. ಸುನಾಮಿ ಅಂದ ಕೂಡಲೇನು, ಸಮುದ್ರ ನೆನಪಿ ಬರಬೇಕು. ಓಕೆ, ಆಸಮ್ ಬ್ಲಾಸಮ್. ಯಾಕಂದರೆ ನಾವು ಈ 5 ಏನು ಇಂಪಾರ್ಟೆಂಟ್ ನಮ್ಮ ನ್ಯಾಚುರಲ್ ಡಿಸಾಸ್ಟರ್ಸ್ ಇದ್ದು ಅವುಗಳನ್ನ ಕವರ್ ಮಾಡಿದೆ. ನೆಕ್ಸ್ಟ್ ಸ್ಲೈಡ್ನಲ್ಲಿ ನಾವು ಇವುಗಳ ಒಟ್ಟು ಒಂಥರ ಎಲ್ಲವೂ ಕಾಮನ್ಸ್ ಇವೆ, ಸ್ವಲ್ಪ ಅವುಗಳನ್ನ ಡಿಸ್ಕಸ್ ಮಾಡ್ತೇವೆ. ಇದರಿಂದ ಏನಾಗುತ್ತೆ, ಎಕ್ಸಾಮ್ನಲ್ಲಿ ಯಾವುದೇ ಕ್ವಶನ್ ಬಂದರೂ ಸಹ ಈ ಕಾಮನ್ ಪಾಯಿಂಟ್ಸ್ಗಳನ್ನ ನೆನಪಲ್ಲಿ ಇಟ್ಕೊಂಡ್ರೆ ನೀವು ಆ ಕ್ವಶನ್ಗೆ ಆನ್ಸರ್ ಮಾಡಬಹುದು. ಅದೇ ನಮ್ಮ ಮೇನ್ ಮೋಟಿವ್ ಆಗಿದೆ. ಯಾಕಂದರೆ ಫಾರ್ ಎಕ್ಸಾಂಪಲ್ ರೈಟ್ ದ ಇಫೆಕ್ಟ್ಸ್ ಆಫ್ ಫ್ಲಡ್ಸ್, ಹಾಗೆ ರೈಟ್ ದ ಇಫೆಕ್ಟ್ಸ್ ಆಫ್ ಅರ್ಥಕ್ವೇಕ್ಸಲ್ಲಿ ಎಲ್ಲ ಕಡೆ ಜೀವಹಾನಿ ಅವೆಲ್ಲ ಆಗೇ ಆಗುತ್ತೆ. ಅವುಗಳನ್ನ ಡಿಸ್ಕಸ್ ಮಾಡ್ತೇವೆ. ಹೀಗಾಗಿ ನಿಮ್ಗೆ ಏನೂ ಬರಲಿಲ್ಲ ಅಂದರು, ಈ ಚಾಪ್ಟರ್ನಲ್ಲಿ ಏನೂ ಓದಲಿಲ್ಲ ಅಂದರು, ಈ ಕಾಮನ್ಸನ್ನು ಮಾತ್ರ ಓದ್ಕೊಂಡು ಹೋಗಿ, ವೆರಿ ಇಂಪಾರ್ಟೆಂಟ್. ಓಕೆ, ಡಿಸಾಸ್ಟರ್ಸ್ ಇಂಪಾರ್ಟೆಂಟ್ ಹೇಳಿಬಿಡ್ತೇನೆ. ಸ್ಪೆಸಿಫಿಕ್ ಸೈಕ್ಲೋನ್ಸಿಂದ ಏನಾಗುತ್ತೆ, ಯಾಕೆ ಬರುತ್ತೆ, ಎಕ್ಸ್ಟ್ರೀಮ್ ವಿಂಡ್ ಆದಾಗ ಹೈ ಮತ್ತು ಲೋ ಪ್ರೆಷರ್ಸ್ನಿಂದ ಸೈಕ್ಲೋನ್ಸ್ ಆಗುತ್ತೆ. ಇದೊಂಥರ ರೀಕಾಲ್ ಸ್ಲೈಡ್ ಥರ ತಿಳ್ಕೊಳ್ಳಿ. ಮುಂದೆ ಕಾಮನ್ಸ್ ಹೇಳ್ತೇನೆ. ಫ್ಲಡ್ಸ್ ಅಂದರೆ ಏನು, ಹೆಚ್ಚಿನ ನೀರು ಇದ್ದಾಗ ಈ ಫ್ಲಡ್ಸ್ಗಳಾಗುತ್ತೆ. ಲ್ಯಾಂಡ್ ಸ್ಲೈಡ್ಸ್ಗಳು ಪರ್ವತದ ಮಣ್ಣು ಸಡಿಲವಾಗಿದ್ದಾಗ, ಲೂಸ್ ಮೌಂಟೇನ್ ಸಾಲ್ಸ್. ಕೋಸ್ಟಲ್ ಇರೋಜನ್ ಏನಾಗುತ್ತೆ, ಟೈಡಲ್ ವೇವ್ಸ್. ಕೋಸ್ಟ್ ಅಂದ್ಕೊಳ್ಳೆ ವೇವ್ಸ್ ನೆನಪಿಗೆ ಬರಬೇಕು, ಉಬ್ಬರವಿಳಿತ ಅಲೆಗಳು. ಅರ್ಥಕ್ವೇಕ್ಸ್, ಅರ್ಥ್ನ ಕ್ರಸ್ಟ್ನಲ್ಲಿ ಅಂದರೆ ಭೂಮಿಯ ಹೊರಪದರದೊಳಗೆ ಆಗುವಂತಹ ಚಲನೆ. ಇವೆಲ್ಲವೂ ಸ್ಪೆಸಿಫಿಕ್ಸ್ಗಳಾಗಿವೆ, ಒಂಥರ ರೀಕಾಲ್ ಸ್ಲೈಡ್ಸ್ ಆಗಿದೆ. ನೆಕ್ಸ್ಟು ಕಾಮನ್ ಬರ್ತಾ ಇದೆ. ಕಾಮನ್ ಇಫೆಕ್ಟ್ಸ್ ಏನಾಗುತ್ತೆ, ಈ ಎಲ್ಲದರಿಂದ ಡೆತ್ ಆಗುತ್ತೆ. ಲಾರ್ಜ್ ಸ್ಕೇಲ್ ಡೆತ್ಸ್, ದೊಡ್ಡ ಪ್ರಮಾಣದ ಸಾವು ಆಗುತ್ತೆ. ಕ್ರಾಪ್ಸ್ ಡಿಸ್ಟ್ರಾಯ್ ಆಗುತ್ತೆ, ಬೆಳೆ ನಾಶ ಆಗುತ್ತೆ. ಟ್ರಾನ್ಸ್ಪೋರ್ಟ್ ಲಿಂಕ್ಸ್ ಇರ್ಬೋದು, ಇಲೆಕ್ಟ್ರಿಸಿಟಿ ಇರ್ಬೋದು, ಇವೆಲ್ಲವೂ ಬ್ಯಾಡ್ಲಿ ಅಫೆಕ್ಟ್ ಆಗುತ್ತೆ. ಸಂಪರ್ಕ, ವಿದ್ಯುತ್ ಸರಬರಾಜು, ಹಾಗೆ ಇನ್ಫೆಕ್ಷಿಯಸ್ ಡಿಸೀಸಸ್ ಸಹ ಬರೋ ಚಾನ್ಸಸ್ ಹೆಚ್ಚಿಗೆ ಇರುತ್ತೆ. ಸಾಂಕ್ರಾಮಿಕ ರೋಗಗಳು, ಇವೆಲ್ಲವೂ ಎಲ್ಲದಕ್ಕೂ ಅಪ್ಲೈ ಆಗುವಂಥದ್ದು. ಓಕೆ, ಎಕ್ಸಾಮ್ನಲ್ಲಿ 3 ಮಾರ್ಕ್ಸ್ ಕೇಳಿದ್ರೆ ಸುಮಾರು ಒಂದು 5 ಪಾಯಿಂಟ್ಸ್ ಇಲ್ಲೇ ಇದೆ. ಅದರ ಸ್ಪೆಸಿಫಿಕ್ 1-2 ಪಾಯಿಂಟ್ಸನ್ನು ನೀವು ತಿಳ್ಕೊಂಡ್ರೂ ಸಹ ನೀವು ಈಸಿಯಾಗಿ ಬರಿಬಹುದು. 1, 2, 3, 4. ಓಕೆ, ಸ್ಕೇಲ್ ಡೆತ್ಸ್ ಇರ್ಬೋದು, ಪ್ರಾಪರ್ಟಿ ಮತ್ತೊಂದು ಪಾಯಿಂಟ್ ಸಹ ಆಗ್ಬೋದು. ಹಾಗಾದರೆ ಪ್ರಿವೆಂಟಿವ್ ಮೆಜರ್ಸ್ ಏನಿರುತ್ತೆ, ಕಾಮನ್ ಆಗಿ ಜನರನ್ನು ಸ್ಥಳಾಂತರಿಸೋದು. ಓಕೆ, ಎಲ್ಲೇ ಏನೋ ಒಂದು ಅರ್ಥಕ್ವೇಕ್ ಆಗ್ತಾ ಇದೆ, ಏನೋ ಬರ್ತಾ ಇದೆ ಅಂದರೆ ನಾವು ಜನರನ್ನು ಬೇರೆ ಕಡೆ ಸ್ಥಳಾಂತರಿಸಬೇಕು. ರೀರೂಟಿಂಗ್, ರೈಲು ಮತ್ತು ಬಸ್ಸುಗಳನ್ನ ಬೇರೆ ಮಾರ್ಗಕ್ಕೆ ಬದಲಾಯಿಸಬೇಕು. ಓಕೆ, ಸೆನ್ಸಿಬಲ್.
ಕೀಪಿಂಗ್ ಪೀಪಲ್ ಇನ್ಫಾರ್ಮ್ಡ್ ಅಬೌಟ್ ದ ಸಪೋರ್ಟ್. ಏನು ಸಪೋರ್ಟ್ ಬರ್ತಾ ಇದೆ, ಗೌರ್ಮೆಂಟ್ ಏನು ಮಾಡ್ತಾ ಇದೆ ಅನ್ನೋದನ್ನು ಜನರಿಗೆ ಮುಟ್ಟಿಸೋದು. ರೆಡಿ ಟು ಕೀಪ್ ದ ಆರ್ಮಿ ಬೆಟಾಲಿಯನ್, ಸೇನಾ ತುಕಡಿಯನ್ನು ಸಿದ್ಧವಾಗಿರಿಸೋದು. ಏನು ಸರ್ ಯುದ್ಧ ಮಾಡಲಿಕ್ಕಾ? ಇಲ್ಲ, ಏನಾದರೂ ರಿಲೀಫ್ ಮೆಜರ್ಸ್ಗೆ, ರೆಸ್ಕ್ಯೂ ಅಟೆಂಪ್ಟ್ಸ್ಗೆ ಈ ಆರ್ಮಿ ಬೆಟಾಲಿಯನ್ಸನ್ನು ಇಡೋದು. ಫುಡ್ಡನ್ನು ಇಡೋದು, ಆಹಾರ ಇರಬಹುದು, ಕುಡಿಯುವ ನೀರು, ವಾಟರ್ ಇರಬಹುದು, ಮೆಡಿಸಿನ್, ಔಷಧ ಇರಬಹುದು, ಬಟ್ಟೆ ಇರಬಹುದು, ಇವುಗಳನ್ನೆಲ್ಲ ಇಡೋದು. ಹಾಗೆ ಜನರೇಟರ್ಸ್, ಬೋಟ್ಸು, ಹೆಲಿಕಾಪ್ಟರ್ಸು ಮತ್ತು ಏನೇನು ಸಪೋರ್ಟಿಗೆ ಬೇಕಾಗುತ್ತೋ ಅವೆಲ್ಲವನ್ನು ಸಿದ್ಧವಾಗಿರಿಸೋದು. ದೋಣಿ, ಹೆಲಿಕಾಪ್ಟರ್ ಮತ್ತು ಇತರ ಸಾರಿಗೆ ಸೌಲಭ್ಯ. ವೆರಿ ಇಂಪಾರ್ಟೆಂಟು ಅರಣ್ಯೀಕರಣ, ಅಫಾರೆಸ್ಟೇಷನ್. ನಾವು ಎಲ್ಲದರಲ್ಲೂ ನೋಡಬೇಕಾದ್ರೆ ಯಾಕವು ಆಗ್ತಾ ಇವೆ ಅನ್ನೋದರಲ್ಲಿ ಒಂದು ಮೇಜರ್ ಕಾರಣ ಡಿಫಾರೆಸ್ಟೇಷನ್ ಆಗಿತ್ತು. ಸೊ ಡಿಫಾರೆಸ್ಟೇಷನ್ ಅಂದರೆ ಮರಗಳನ್ನ ಕಡಿಯೋದು. ಅದೇ ನಾವು ಮರಗಳನ್ನ ಹೆಚ್ಚಿಗೆ ಬೆಳೆಸಿದ್ರೆ ಎಫಾರೆಸ್ಟೇಷನ್ ಆಗುತ್ತೆ. ಅದರಿಂದ ಇವುಗಳನ್ನ ಬಹಳಷ್ಟು ತಡೆಗಟ್ಟಬಹುದು. ಓಕೆ, ಇದು ಸಿಂಪಲ್. ಇದಂತ ಡಂಪ್ ಶರಾಡ್ ಗೇಮ್ ಕೇಳಿದಾರಲ್ಲ, ಸೊ ಇದು ಅದೇ ಥರ ಇದೆ. ಗೆಸ್ ದ ನ್ಯಾಚುರಲ್ ಡಿಸಾಸ್ಟರ್, ನೈಸರ್ಗಿಕ ವಿಕೋಪವನ್ನು ಊಹಿಸಿ. ವಿಂಡ್ ಇದೆ, ಓಕೆ, ನಾನು ಆ್ಯಕ್ಷನ್ ಮಾಡಿ ತೋರಿಸ್ತೇನೆ, ನೀವು ಅದರಿಂದ ಮುಂದಿನ ಆನ್ಸರ್ ಏನಂತ ಹೇಳಬೇಕು. ವಿಂಡ್, ಓಕೆ, ತಿರುಗ್ತಾ ಇದೆ. ನೆಕ್ಸ್ಟ್ ಹ್ಯೂಮನ್, ಮಾನವ ಏನಾಗ್ತಾ ಇದ್ದಾನೆ, ಓಡ್ ಹೋಗ್ತಾ ಇದೆ, ಹಾರ್ತಾ ಇದ್ದಾನೆ. ನೆಕ್ಸ್ಟ್ ಏನಾಗ್ತಾ ಇದೆ, ಟ್ರೀ ಒಂದು ಕಡೆ ಹೋಗ್ತಾ ಇದೆ, ಮತ್ತೊಂದು ಕಡೆ ಹೋಗ್ತಾ ಇದೆ. ಯಾವುದಿರ್ಬೋದು, ಏನು ಬಂದಾಗ ಈ ರೀತಿ ಆಗುತ್ತೆ, ವಿಂಡ್ಸ್ ಈ ರೀತಿ ಫೋರ್ಸ್ಫುಲಿ ಬರೋದು, ಮನುಷ್ಯ ಗಾಳಿ ಜೊತೆ ಹೋಗ್ಬಿಡೋದು, ಹಾಗೆ ಟ್ರೀಸ್ಗಳು ಸಹ ಒಂದು ಮೂಲೆಯಿಂದ ಮತ್ತೊಂದು ಮೂಲೆಗೆ ಹೋಗೋದು. ಯಾವುದರ ಸಮಯದಲ್ಲಿ ಈ ರೀತಿ ಆಗುತ್ತೆ? ಫ್ಲಡ್ಸ್ ಬಂದಾಗ ಆಗತ್ತಾ? ಇಲ್ಲ, ಮನೆ ಕೊಚ್ಕೊಂಡು ಹೋಗ್ತಾನೆ. ಅರ್ಥಕ್ವೇಕ್ ಬಂದಾಗ ಭೂಮಿ ಒಳಗೆ ಹೋಗ್ತಾನೆ. ಯಾವುದಿರ್ಬೋದು ನೆನಪು ಮಾಡಿ. ಮೊದಲನೇದು ಯಾವುದು? ಎಸ್, ಸೈಕ್ಲೋನ್, ಚಂಡಮಾರುತ ಬಂದಾಗ ಆ ಮಾರುತಗಳ ರಭಸಕ್ಕೆ ಈ ರೀತಿ ಆಗುತ್ತೆ. ಹೇಗನ್ನಿಸ್ತು ನನ್ನ ಆ್ಯಕ್ಟಿಂಗ್ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಎಲ್ಲರೂ ಆಸಮ್ ಅಂತ ತಿಳಿಸ್ತೀರಾ ಅನ್ನೋ ಭರವಸೆ ನನಗಿದೆ. ತಿಳಿಸ್ತೀರಾ ತಾನೆ? ಎಸ್, ಆಸಮ್ ಬ್ಲಾಸಮ್. ಯಾಕಂದರೆ ಕೊನೆಯದಾಗಿ ಉಳಿದಿರುವಂಥದ್ದು PYQs ಮಾತ್ರ. ಒನ್ ಆಫ್ ದ ಪ್ರಿವೆಂಟಿವ್, ಎಲ್ಲರೂ ಆನ್ಸರನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೇಕು. ಪ್ರಿವೆಂಟಿವ್ ಮೆಜರ್ಸ್ ಫಾರ್ ಅರ್ಥ್ಕ್ವೇಕ್ಸ್ ಇಫೆಕ್ಟ್, ಭೂಕಂಪವನ್ನು ತಡೆಗಟ್ಟುವ ಕ್ರಮ ಯಾವುದಾಗಿದೆ? ಒಂದನೇದು ರಿಟೆನ್ಷನ್ ವಾಲ್ ಅಂತಿದ್ದಾರೆ, ಧಾರಣಗೋಡೆ ನಿರ್ಮಿಸೋದು. ಎರಡನೇದು ಸ್ಯಾಂಡ್ ಮೈನಿಂಗ್, ಕೋಸ್ಟಲ್ ಏರಿಯಾಸ್ದಲ್ಲಿ, ಕರಾವಳಿ ಪ್ರದೇಶಗಳಲ್ಲಿ ಮರಳು ಗಣಿಗಾರಿಕೆ ನಿರ್ಬಂಧನ ಅಂತಿದ್ದಾರೆ. ಮೂರನೇದು ಮ್ಯಾಂಗ್ರೋವ್ ಫಾರೆಸ್ಟ್ಸ್ ಅಂತಿದ್ದಾರೆ. ನಾಲ್ಕನೇದು ಡಿಗ್ಗಿಂಗ್ ಡೀಪ್ ವೆಲ್ಸ್, ಇವುಗಳನ್ನ ರಿಸ್ಟ್ರಿಕ್ಟ್ ಮಾಡೋದು ಅಂತಿದ್ದಾರೆ. ಸೊ ಯಾವುದು ಪ್ರಿವೆಂಟಿವ್ ಮೆಜರ್ಸ್ ಆಗಿದೆ ಅರ್ತ್ ಕ್ವೇಕಿಗೆ? ಓಕೆ, ಸೊ ಇಲ್ಲಿ ನೋಡೋದಾದರೆ ಪೆನ್ನನ್ನು ತೆಗೆದುಕೊಂಡು ಬಿಡ್ತೇನೆ. ಅರ್ತ್ ಕ್ವೇಕ್ ಅಂತಿದ್ದಾರೆ. ಅರ್ತ್ ಯಾವಾಗ ಕ್ವೇಕ್ ಆಗುತ್ತೆ? ಕೆಳಗಡೆ. ಸೊ ಇಲ್ಲಿ ಯಾವುದು ಭೂಮಿಯ ಕೆಳಗಡೆ ಬಗ್ಗೆ ಮಾತಾಡ್ತಾ ಇದೆ? ರಿಟೆನ್ಷನ್ ವಾಲು ಅಲ್ಲ. ಸ್ಯಾಂಡ್ ಮೈನಿಂಗ್ ಇನ್ ಕೋಸ್ಟಲ್ ಏರಿಯಾಸ್ ಅಂತ ಇದೆ. ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸ್ಯಾಂಡ್ ಮೈನಿಂಗ್ ಸ್ವಲ್ಪ ಹಂತಕ್ಕಾಗ್ಬೋದು, ಆದರೆ ಕೋಸ್ಟಲ್ ಏರಿಯಾಸ್ ಇಲ್ಲ. ಮ್ಯಾಂಗ್ರೋವ್ ಫಾರೆಸ್ಟ್ಸ್ ಇದು ಸಹ ಇಲ್ಲ. ಅದೇ ಡಿಗ್ಗಿಂಗ್ ಆಫ್ ಡೀಪ್ ವೆಲ್ಸ್ ಏನಾಗ್ತಾ ಇದೆ? ಭೂಮಿಯ ಒಳಗಡೆ ಡೀಪ್ ವೆಲ್ಸ್ ಮಾಡ್ತಾ ಇದೆ, ಬೋರ್ವೆಲ್ ಮಾಡ್ತಾ ಇದ್ದಾರೆ. ಅದರಿಂದ ಏನಾಗ್ತಿದೆ? ಭೂಮಿಯ ಒಳಗಡೆ ಲೇಯರ್ಸ್ ಏನಾಗ್ತಾ ಇದೆ? ಮೇಲೆ ಕೆಳಗೆ ಆಗ್ತಾ ಇದೆ. ಅದರಿಂದ ಅರ್ತ್ ಕ್ವೇಕ್ ಆಗ್ತಾ ಇದೆ. ಹೀಗಾಗಿ ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ಎಲ್ಲ ಆಪ್ಷನ್ಸ್ಗಳನ್ನ ಸರಿಯಾಗಿ ಓದಿ, ಯಾವುದು ಅಕ್ಯುರೇಟ್ ಇರುತ್ತೋ ಅದನ್ನು ಈ ರೀತಿ ಎಲಿಮಿನೇಷನ್ ಮಾಡೋ ಮುಖಾಂತರ ಆನ್ಸರ್ ಮಾಡಿ. ಆಸಮ್? ಎಸ್. ಹೌ ಕ್ಯಾನ್ ಕೋಸ್ಟಲ್ ಇರೋಜನ್ ಬಿ ಚೆಕ್ಡ್? ಕೋಸ್ಟಲ್ ಇರೋಜನನ್ನು ಹೇಗೆ ನಿಯಂತ್ರಿಸಬಹುದು? ಯೋಚನೆ ಮಾಡಿ. ಕೋಸ್ಟಲ್ ಇರೋಜನ್, ವೇವ್ಸ್ ಬರ್ತಾ ಇದೆ, ಹಿಟ್ ಆಗ್ತಾ ಇದೆ, ಹೇಗೆ ತಡೆಗಟ್ಬೋದು? ವಾಲ್ಸ್ ಮಾಡೋದಿರ್ಬೋದು, ಹಾಗೆ ರಾಕಿ, ನೆನಪಿ ಬರ್ತಾ ಇದೆಯಾ? ರಾಕ್ಸು, ಸಾಲಿಡ್ಡು, ಎಸ್. ಸ್ಯಾಂಡ್ ಮೈನಿಂಗ್ ಇರಬಹುದು, ಅದನ್ನು ಕಡಿಮೆ ಮಾಡೋದು. ರಿಟೆನ್ಷನ್ ವಾಲ್ ಮಾಡೋದಿರಬಹುದು, ರಾಕಿ ಬೋಲ್ಡರ್ಸ್ ಇರಬಹುದು, ಹಾಗೆ ಮ್ಯಾಂಗ್ರೋವ್ ಫಾರೆಸ್ಟನ್ನು ಬಿಲ್ಡ್ ಮಾಡೋದು. ವಾಟ್ ಆರ್ ದ ಇಫೆಕ್ಟ್ಸ್ ಆಫ್ ಲ್ಯಾಂಡ್ ಸ್ಲೈಡ್? ಭೂ ಕುಸಿದ ಪರಿಣಾಮಗಳು. ಕಾಮನ್ ಇಫೆಕ್ಟ್ಸನ್ನು ನೆನಪಲ್ಲಿ ಮಾಡ್ಕೊಳ್ಳಿ. ಲಾಸ್ ಆಗುತ್ತೆ ಲೈಫು, ಪ್ರಾಪರ್ಟೀಸ್ದು. ಮತ್ತೇನಾಗುತ್ತೆ? ಕ್ರಾಪ್ಸ್ ಹೋಗುತ್ತೆ, ಹಾಳಾಗಿ ಹೋಗುತ್ತೆ. ಇವೇ ಎಲ್ಲ ಕಾಮನ್.
ಸೊ ಆ ಕಾಮನ್ ಪಾಯಿಂಟ್ಸ್ಗಳನ್ನ ನೆನಪಲ್ಲಿ ಇಟ್ಕೊಂಡ್ರೂ ಸಹ ಈ ಕ್ವಶನ್ಗೆ ಅಟೆಂಪ್ಟ್ ಮಾಡಬಹುದು. ಸೊ ಟ್ರಾನ್ಸ್ಪೋರ್ಟೇಷನ್ ಅಫೆಕ್ಟ್ ಆಗುತ್ತೆ, ವಿಲೇಜು ಸಬ್ಮರ್ಜ್ ಆಗುತ್ತೆ, ಹಾಗೆ ಸ್ಮಾಲ್ ರಿವರ್ಸ್ ಏನಾಗುತ್ತೆ, ಅಡ್ಡಿ ಆಗುತ್ತೆ ಹರಿಯುವುದಕ್ಕೆ, ಯಾಕಂದ್ರೆ ಅಲ್ಲಿ ಇದು ಬಂದಿದೆ, ಲ್ಯಾಂಡ್ ಬಂದಿದೆ, ಫಾರೆಸ್ಟ್ ಹೋಗುತ್ತೆ, ಲೈಫ್ ಹಾಳಾಗುತ್ತೆ, ಪ್ರಾಪರ್ಟಿ ಹಾಳಾಗುತ್ತೆ. ಲೀಸ್ಟ್ ಔಟ್ ದ ಇಫೆಕ್ಟ್ಸ್ ಆಫ್ ಸೈಕ್ಲೋನ್, ಚಂಡಮಾರುತದ ಪರಿಣಾಮಗಳನ್ನ ಪಟ್ಟಿ ಮಾಡಿ. ಇಲ್ಲೂ ಸಹ ಲಾಸ್ ಆಗ್ತಾ ಇದೆ, ಇಲ್ಲೂ ಸಹ ಏನಾಗ್ತಾ ಇದೆ, ಕ್ರಾಪ್ಸ್ ಹಾಳಾಗ್ತಾ ಇದೆ. ಸೊ ಅವುಗಳನ್ನು ಸಹ ಬರಿಬಹುದು. ಲಾಸ್ ಆಫ್ ಲೈಫ್ ಇರ್ಬೋದು, ಬಿಲ್ಡಿಂಗ್ಸ್ ಹೋಗ್ತಾ ಇದೆ, ಟ್ರಾನ್ಸ್ಪೋರ್ಟ್ ಸಾರಿಗೆ ಸಂವಹನಕ್ಕೆ ಅಡ್ಡಿ ಆಗ್ತಾ ಇದೆ, ಪವರ್ ಸಪ್ಲೈ ಹೋಗ್ತಾ ಇದೆ, ಕ್ರಾಪ್ಸ್ ಹಾಳಾಗ್ತಾ ಇದೆ, ಹಾಗೆ ವೆಜಿಟೇಷನ್ ಹಾಳಾಗ್ತಾ ಇದೆ, ಎನಿಮಲ್ ಲೈಫ್ ಹೋಗ್ತಾ ಇದೆ. ವಾಟ್ ಆರ್ ದ ಇಫೆಕ್ಟ್ಸ್ ಆಫ್ ಫ್ಲಡ್ಸ್, ಸೇಮ್ ಇಲ್ಲಿ ನೀವು ನೋಡ್ಬೋದು, ಡಿಸ್ಕಸ್ ಮಾಡಿರುವಂಥದ್ದೇ. ಲೀಸ್ಟ್ ಔಟ್ ದ ಪ್ರಿವೆಂಟಿವ್ ಮೆಜರ್ಸ್ ಫಾರ್ ಅರ್ಥ್ಕ್ವೇಕ್ಸ್, ಭೂಕಂಪಗಳ ತಡೆಗಟ್ಟುವ ಕ್ರಮಗಳನ್ನ ಪಟ್ಟಿ ಮಾಡಿ. ಹೇಗೆ ಅರ್ಥ್ಕ್ವೇಕ್ಸ್ಗಳನ್ನ ತಡೆಗಟ್ಟಬಹುದು ಯೋಚನೆ ಮಾಡಿ. ಒಂದಂತೂ ಆದಷ್ಟು ಅಫಾರೆಸ್ಟೇಷನ್, ಎಲ್ಲದಕ್ಕೂ ಕಾಮನ್ ಆಗಿರುವಂತಹದ್ದು. ಮತ್ತೇನು ಮಾಡ್ತೀರಾ, ನೆನ್ಪು ಮಾಡ್ಕೊಳ್ಳಿ, ಕಾಮನಲ್ಲಿ ಹೇಳಿದ್ದೆ. ಸೊ ನಿಮ್ಗೆ ಏನೇ ಡೌಟ್ಸ್ ಇದ್ರು ಆ ಕಾಮನಿಗೆ ಹೋಗಿ, ಟೈಮ್ ಸ್ಟ್ಯಾಂಪ್ ಇದೆ, ಮತ್ತೊಂದು ಸಲ ನೋಡ್ಕೊಂಬನ್ನಿ. ಕನ್ಸ್ಟ್ರಕ್ಷನನ್ನು ಕಡಿಮೆ ಮಾಡೋದಿರಬಹುದು, ಲೈಟ್ ಮೆಟೀರಿಯಲ್ಸ್ ಇರಬಹುದು, ಸ್ಟೆಬಿಲಿಟಿ, ಬೇಸಿಕ್ ಎಮ್ಯುನಿಟೀಸ್, ಮೂಲಭೂತ ಸೌಕರ್ಯಗಳನ್ನು ಒದಗಿಸೋದು ಯಾವಾಗ ಇದು ಬರುತ್ತೋ. ಹಾಗೆ ಮೆಡಿಕಲ್ ಫೆಸಿಲಿಟಿ, ಫುಡ್ ಸಪ್ಲೈ ಮಾಡೋದು, ಡ್ರಿಂಕಿಂಗ್ ವಾಟರ್ ಕೊಡೋದು, ಟೆಂಪರರಿ ಶೆಲ್ಟರ್ ಕೊಡೋದು. ಆಸಮ್ ಬ್ಲಾಸಮ್, ಯಾಕಂದರೆ ಇಂದಿನ ಈ ಚಾಪ್ಟರನ್ನು ನಾವು ಒನ್ ಶಾರ್ಟಲ್ಲಿ ಕಂಪ್ಲೀಟಾಗಿ ಮುಗಿಸಿದ್ದೇವೆ. ನಿಮ್ಮ ಯಾವುದೇ ಡೌಟ್ಸ್ ಇದ್ದರೂ ಅದನ್ನು ನಮಗೆ ತಲುಪಿಸಲಿಕ್ಕೆ ನೀವು ಹಿಂದೆ ಮುಂದೆ ನೋಡಬೇಡಿ. ಸ್ಟ್ರೇಟ್ ಕಮೆಂಟ್ ಬಾಕ್ಸಲ್ಲಿ ಹೋಗಿ, ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಯಾವುದೇ ಡೌಟ್ಸ್ ಇದ್ದರೂ ತಿಳಿಸಿ. ಹಾಗೆ ನಮ್ಮ ಕೊಡುವಂತಹ ಎಲ್ಲ ಸೋರ್ಸಸ್ಗಳ ಪೂರ್ತಿ ಉಪಯೋಗವನ್ನು ಪಡೀರಿ. ಇದೇ ನೋಟ್ನಲ್ಲಿ ಬಾಯ್ ಹೇಳುವಂತಹ ಸಮಯ, ಈ ಕ್ಲಾಸ್ ಹೇಗನ್ನಿಸ್ತು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೆ ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಒತ್ತಿ. ಓಕೆ, ಟೇಕ್ ಕೇರ್. ಯಾವುದೇ ಸಮಯದಲ್ಲೂ ನೋಡ್ತಾ ಇದ್ರು ನನ್ನ ಕಡೆಯಿಂದ ನಿಮಗೆ ಬರುವ ಒಂದೇ ವಿಷಯ ಏನು, ಗುಡ್ ನೈಟ್, ಶುಭರಾತ್ರಿ, ಟೇಕ್ ಕೇರ್, ಬಾಯ್ ಬಾಯ್, ಥ್ಯಾಂಕ್ ಯು.